ನನ್ನ ಯೂಟ್ಯೂಬ್ ಚಾನಲ್ ಲರ್ನಿಂಗ್ ಸ್ಪಿರಿಟ್ಗೆ ನಿಮ್ಗೆಲ್ರಿಗೂ ಸ್ವಾಗತ. ಈಗಾಗಲೇ ನಾವು ಸಿಲೋಲಿಸಮ್ಗೆ ಸಂಬಂಧಪಟ್ಟ ಬೇಸಿಕ್ ಕಾನ್ಸೆಪ್ಟ್ ಅನ್ನ ಅರ್ಥ ಮಾಡ್ಕೊಂಡಾಗಿದೆ. ಸೊ ಬೇಸಿಕ್ ಕಾನ್ಸೆಪ್ಟ್ಗೆ ಸಂಬಂಧಪಟ್ಟ ವಿಡಿಯೋವನ್ನ ನೀವು ನೋಡಿಲ್ಲ ಅಂದ್ರೆ ಆ ವಿಡಿಯೋದ ಲಿಂಕ್ ಅನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿದ್ದೀನಿ. ಅದೇ ರೀತಿ ನೀವು ಇಲ್ಲಿ ಐ ಬಟನ್ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ನೀವು ಆ ವಿಡಿಯೋಗಳನ್ನ ನೋಡಬಹುದಾಗಿದೆ. KS FD ಅಲ್ಲಿ ಕೇಳಲಾದ ಕೆಲವು ಪ್ರಶ್ನೆಗಳನ್ನ ನೋಡೋಣ. ಸೊ ಮೊದಲನೇದಾಗಿ ಇದು 2019 FD ಎಕ್ಸಾಮ್ ನಲ್ಲಿ ಕೇಳಲಾದ ಪ್ರಶ್ನೆ ಆಗಿತ್ತು. ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಸಮ್ ಕ್ಯಾಮೆಲ್ಸ್ ಆರ್ ಶಿಪ್ಸ್, ನೋ ಶಿಪ್ ಈಸ್ ಬೋಟ್. ಸೊ ಮೊದಲನೇದಾಗಿ ನಾವು ಈ ರೀತಿಯ ಪ್ರಶ್ನೆಗಳನ್ನ ಬಿಡಿಸಬೇಕಾದ್ರೆ ಸ್ಟೇಟ್ಮೆಂಟ್ ಅನ್ನ ನೋಡಬಾರ್ದು, ಡೈರೆಕ್ಟ್ ಆಗಿ ಎಲ್ಲಿ ಬರ್ತೀವಿ, ಕನ್ಕ್ಲೂಷನ್ಗೆ ಬರ್ತೀವಿ. ಕನ್ಕ್ಲೂಷನ್ ಅಲ್ಲಿ ಮೊದಲನೇ ಕನ್ಕ್ಲೂಷನ್ ಅನ್ನ ನೋಡೋಣ. ಸಮ್ ಶಿಪ್ಸ್ ಆರ್ ಕ್ಯಾಮೆಲ್ಸ್. ಸೊ ಮೊದಲನೇದಾಗಿ ನಾವು ಶಿಪ್ ಮತ್ತೆ ಕೆಮೆಲ್ ಅನ್ನ ರಿಲೇಟ್ ಮಾಡ್ತಾ ಇದೀವಿ. ಇವಾಗ ಏನ್ ಮಾಡ್ತೀವಿ ಅಂದ್ರೆ ಕೊಟ್ಟಿರೋ ಸ್ಟೇಟ್ಮೆಂಟ್ ಅಲ್ಲಿ ಶಿಪ್ ಮತ್ತೆ ಕೆಮೆಲ್ ಎಲ್ಲಿದೆ ಅಂತ ನೋಡ್ತೀವಿ. ಕೊಟ್ಟಿರೋ ಸ್ಟೇಟ್ಮೆಂಟ್ ಅಲ್ಲಿ ಶಿಪ್ ಮತ್ತು ಕೆಮೆಲ್ ಒಂದನೇ ಸ್ಟೇಟ್ಮೆಂಟ್ ಅಲ್ಲಿದೆ. ಒಂದನೇ ಸ್ಟೇಟ್ಮೆಂಟ್ ಯಾವ ಕೈಂಡ್ ಆಫ್ ಸ್ಟೇಟ್ಮೆಂಟ್ ಅದೇ, ಯಾವ ಪ್ರಕಾರದ ಸ್ಟೇಟ್ಮೆಂಟ್ ಆಗಿದೆ, ಐ ಪ್ರಕಾರದ ಸ್ಟೇಟ್ಮೆಂಟ್ ಆಗಿದೆ. ನಾವು ಐ ಪ್ರಕಾರದ ಸ್ಟೇಟ್ಮೆಂಟ್ ಅನ್ನ ಕನ್ವರ್ಟ್ ಮಾಡಿದಾಗ ನಮಗೆ ಐ ಪ್ರಕಾರದ ಸ್ಟೇಟ್ಮೆಂಟ್ ಸಿಗುತ್ತೆ ಅನ್ನೋದನ್ನ ನಾವು ಈಗಾಗಲೇ ಬೇಸಿಕ್ ಅಂಡರ್ಸ್ಟ್ಯಾಂಡ್ ಅಲ್ಲಿ ತಿಳ್ಕೊಂಡಿದೀವಿ. ಸೊ ಅವಾಗ ಏನಾಗುತ್ತೆ, ನಮ್ಮ ಸ್ಟೇಟ್ಮೆಂಟ್ ಅಲ್ಲಿರುವ ಕೆಮೆಲ್ ಮತ್ತು ಶಿಪ್ ಏನಾಗುತ್ತೆ, ಅದ್ರಲ್ಲಿ ಬದಲಾಗುತ್ತೆ. ಶಿಪ್ ಇಲ್ಲಿ ಬರುತ್ತೆ, ಕೆಮೆಲ್ ಇಲ್ಲಿ ಬರುತ್ತೆ. ದೇರ್ ಫಾರ್ ಸಮ್ ಶಿಪ್ಸ್ ಆರ್ ಕೆಮೆಲ್ಸ್ ಏನದು ಫಾಲೋ ಆಗುತ್ತೆ. ನಂತರ ನೇರವಾಗಿ ನಾವು ಎರಡನೇ ಕನ್ಕ್ಲೂಷನ್ಗೆ ಬರೋಣ. ಕ್ಯಾಮೆಲ್ಸ್ ಇದೆ, ನಂತರ ಬೋಟ್ಸ್ ಇದೆ. ಅದೇ ರೀತಿ ಈ ಕೊಟ್ಟಿರುವ ಸ್ಟೇಟ್ಮೆಂಟ್ ಗಳಲ್ಲಿ ಕೆಮೆಲ್ ಎಲ್ಲಿದೆ ಮತ್ತು ಬೋಟ್ ಎಲ್ಲಿದೆ ಅಂತ ನೋಡ್ಬೇಕು. ಕೆಮೆಲ್ ಒಂದನೇ ಸೆಂಟೆನ್ಸ್ ಅಲ್ಲಿ ಇದೆ ಅಥವಾ ಸ್ಟೇಟ್ಮೆಂಟ್ ಅಲ್ಲಿ ಇದೆ, ಎರಡನೇ ಸ್ಟೇಟ್ಮೆಂಟ್ ಅಲ್ಲಿ ಬೋಟ್ ಇದೆ. ಸೊ ಈಗ ನಮ್ಮ ಕಂಡೀಷನ್ ಏನ್ ಬೇಕು, ಮೊದಲನೇ ಕಂಡೀಷನ್ ಈ ಎರಡು ಸ್ಟೇಟ್ಮೆಂಟ್ ಗಳನ್ನ ನಾವು ಕಂಬೈನ್ ಮಾಡ್ಲಿಕ್ಕೆ ಮೊದಲನೇ ಕಂಡೀಷನ್ ಏನಿದೆ, ಆ ಎರಡು ಸ್ಟೇಟ್ಮೆಂಟ್ ಅಲ್ಲಿ ಒಂದು ಕಾಮನ್ ಆಗಿರ್ಬೇಕು. ಕಾಮನ್ ಆಗಿ ಏನಿದೆ, ಶಿಪ್ ಇದೆ. ಸೊ ನಂತರ ಇನ್ನೊಂದೇನ್ ಚೆಕ್ ಮಾಡ್ತೀವಿ, ಕೊಟ್ಟಿರುವ ಎರಡು ಸ್ಟೇಟ್ಮೆಂಟ್ಗಳು ಕರೆಕ್ಟ್ ಆಗಿ ಅಲೈನ್ ಆಗಿವೆ, ಸ್ಟ್ಯಾಂಡರ್ಡ್ ಅಲ್ಲಿ ಅಲೈನ್ಮೆಂಟ್ ಇದೆ ಎಲ್ಲ ನೋಡ್ತೀವಿ. ಶಿಪ್ಸ್ ಇಲ್ಲಿದೆ ಅಂದ್ರೆ ಮೊದಲನೇ ಸ್ಟೇಟ್ಮೆಂಟ್ ಅಲ್ಲಿ ಶಿಪ್ ಪ್ರೆಡಿಕೇಟ್ ಅಲ್ಲಿ ಇದೆ, ಎರಡನೇ ಸ್ಟೇಟ್ಮೆಂಟ್ ಅಲ್ಲಿ ಶಿಪ್ ಸಬ್ಜೆಕ್ಟ್ ನಲ್ಲಿದೆ. ಸೊ ಪ್ರಾಪರ್ಲಿ ಅಲೈನ್ಮೆಂಟ್ ಆಗಿದೆ. ಈಗ ಎರಡು ಸ್ಟೇಟ್ಮೆಂಟ್ ಅನ್ನ ಕೂಡಿಸಬಹುದು ಇಲ್ವೋ ಅದನ್ನ ನೋಡೋಣ. ಇದು ಈ ಕೈಂಡ್ ಆಫ್ ಸ್ಟೇಟ್ಮೆಂಟ್ ಆಗಿದೆ. ಐ ಪ್ಲಸ್ ಇ ಒಂದನೇ ಸ್ಟೇಟ್ಮೆಂಟ್ ಮತ್ತೆ ಎರಡನೇ ಸ್ಟೇಟ್ಮೆಂಟ್ ಅನ್ನ ಕೂಡಿಸಿದಾಗ ನಮಗೆ ಬರುವಂತ ಕನ್ಕ್ಲೂಷನ್ ಏನಾಗಿರುತ್ತೆ, ಓ ಕೈಂಡ್ ಆಫ್ ಕನ್ಕ್ಲೂಷನ್ ಆಗಿರುತ್ತೆ. ನಾವು ಕಾಂಬಿನೇಷನ್ ಬಗ್ಗೆ ಸ್ಟಡಿ ಮಾಡಿದೀವಿ, ಆ ಬೇಸಿಕ್ ಅಂಡರ್ಸ್ಟ್ಯಾಂಡ್ ಅನ್ನ ಇಲ್ಲಿ ಯೂಸ್ ಮಾಡ್ತೀವಿ. ಸೊ ಓ ಕೈಂಡ್ ಆಫ್ ಸ್ಟೇಟ್ಮೆಂಟ್ ಅನ್ನ ಬರಿಬೇಕಾದ್ರೆ ನಾವು ಕಾಮನ್ ಟರ್ಮ್ ಅನ್ನ ತೆಗೆದು ಹಾಕ್ತಿವಿ. ಇಲ್ಲಿ ಕಾಮನ್ ಟರ್ಮ್ ಏನಿದೆ, ಶಿಪ್ ಇದೆ. ಶಿಪ್ ಅನ್ನ ತೆಗೆದು ಹಾಕೋಣ. ನಂತರ ಓ ಕೈಂಡ್ ಆಫ್ ಸ್ಟೇಟ್ಮೆಂಟ್ ಏನಾಗುತ್ತೆ, ಸಮ್ ಕ್ಯಾಮೆಲ್ಸ್ ಆರ್ ನಾಟ್ ಬೋಟ್ಸ್ ಏನಾಗುತ್ತೆ, ಇದು ಕೂಡ ಸರಿಯಾಗತ್ತೆ. ಆದ್ದರಿಂದ ಸ್ಟೇಟ್ಮೆಂಟ್ 1 and 2 ಬೋತ್ ಫಾಲೋಸ್. ನಮ್ಮ ಉತ್ತರ ಏನಾಗುತ್ತೆ, ಫೋರ್ತ್ ಒನ್ ಆಗುತ್ತೆ. ಸ್ಟೇಟ್ಮೆಂಟ್ 1 and 2 ಬೋತ್ ಫಾಲೋಸ್. ಸೊ ಇನ್ನೊಂದು ಪ್ರಶ್ನೆಯನ್ನ ನೋಡೋಣ. ಈ ಪ್ರಶ್ನೆಯನ್ನ 2018 FDA ಪರೀಕ್ಷೆಯಲ್ಲಿ ಕೇಳಲಾಗಿತ್ತು. ಮೊದಲನೇದಾಗಿ ಕನ್ಕ್ಲೂಷನ್ ನೋಡ್ತೀವಿ. ಆಲ್ ಮೆನ್ ಆರ್ ಡಾಗ್ಸ್ ಅಂತ ಇದೆ. ನಾವು ಹುಡುಕ್ಬೇಕಾಗಿರೋದೇನೀಗ, ಮೆನ್ ಅಂಡ್ ಡಾಗ್ಸ್. ಸೊ ಮೆನ್ ಎಲ್ಲಿದೆ, ಇಲ್ಲಿದೆ. ನಂತರ ಡಾಗ್ ಎಲ್ಲಿದೆ, ಇಲ್ಲಿದೆ. ಸೊ ಆದ್ದರಿಂದ ನಾವು ಎರಡು ಸ್ಟೇಟ್ಮೆಂಟ್ ಅನ್ನ ಕಂಬೈನ್ ಮಾಡಬೇಕಾಗಿದೆ. ಕಂಬೈನ್ ಮಾಡೋಕ್ಕಿಂತ ಮುಂಚೆ ಅಲ್ಲಿ ಕಾಮನ್ ಟರ್ಮ್ ಇದೆಯಲ್ಲ ಅಂತ ಚೆಕ್ ಮಾಡ್ತೀವಿ. ಕ್ಯಾಟ್ಸ್ ಇದೆ. ಕಾಮನ್ ಟರ್ಮ್ ಇರೋದ್ರಿಂದ ನಾವೇನ್ ಮಾಡ್ತೀವಿ, ಈಗ ಎರಡು ಸ್ಟೇಟ್ಮೆಂಟ್ ಅಲ್ಲಿ ಕಾಮನ್ ಟರ್ಮ್ ಇರೋದ್ರಿಂದ ಸ್ಟೇಟ್ಮೆಂಟ್ ಗಳು ಕರೆಕ್ಟ್ ಆಗಿ ಅಲೈನ್ ಆಗಿವೆ ಅಲ್ಲ ಅಂತ ನೋಡ್ತೀವಿ. ಸೊ ಕ್ಯಾಟ್ಸ್ ಇಲ್ಲಿದೆ, ಅದೇ ರೀತಿ ಕ್ಯಾಟ್ಸ್ ಇಲ್ಲಿದೆ. ಕ್ಯಾಟ್ಸ್ ಮೊದಲನೇ ಸ್ಟೇಟ್ಮೆಂಟ್ ಅಲ್ಲಿ ಪ್ರೆಡಿಕೇಟ್ ಸ್ಥಾನದಲ್ಲಿದೆ, ಎರಡನೇ ಸ್ಟೇಟ್ಮೆಂಟ್ ಅಲ್ಲಿ ಸಬ್ಜೆಕ್ಟ್ ಸ್ಥಾನದಲ್ಲಿದೆ. ಸೊ ಅದೇ ಪ್ರೆಡಿಕೇಟ್ ಸಬ್ಜೆಕ್ಟ್ ಬಗ್ಗೆ ನೀವು ಕನ್ಫ್ಯೂಸ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಮೊದಲನೇ ಸ್ಟೇಟ್ಮೆಂಟ್ ಅಲ್ಲಿ ಕಾಮನ್ ಟರ್ಮ್ ಯಾವತ್ತು ಕೊನೆಗಿರಬೇಕು, ಕೊನೆಗಿದೆ. ಅದೇ ರೀತಿ ಎರಡನೇ ಸ್ಟೇಟ್ಮೆಂಟ್ ಅಲ್ಲಿ ಕಾಮನ್ ಟರ್ಮು ಸೆಕೆಂಡ್ ಪ್ಲೇಸ್ ಅಲ್ಲಿ ಇರಬೇಕು. ಇಲ್ಲಿ ಸೆಕೆಂಡ್ ಪ್ಲೇಸ್ ಅಲ್ಲಿ ಇದೆ. ಆದ್ದರಿಂದ ಅವು ಪ್ರಾಪರ್ಲಿ ಅಲೈನ್ಡ್ ಇದೆ. ಈಗ ಸ್ಟೇಟ್ಮೆಂಟ್ 1 ಯಾವ ಸ್ಟೇಟ್ಮೆಂಟ್ ಆಗಿದೆ, ಎ ಕೈಂಡ್ ಆಫ್ ಸ್ಟೇಟ್ಮೆಂಟ್ ಇದೆ. ಸ್ಟೇಟ್ಮೆಂಟ್ 2 ಕೂಡ ಎ ಕೈಂಡ್ ಆಫ್ ಸ್ಟೇಟ್ಮೆಂಟ್ ಇದೆ. ಸೊ ಸ್ಟೇಟ್ಮೆಂಟ್ 1 ಮತ್ತು ಸ್ಟೇಟ್ಮೆಂಟ್ 2 ಅನ್ನ ಕೂಡಿಸಿದಾಗ ಎ ಪ್ಲಸ್ ಎ ಆಗತ್ತೆ. ಎ ಪ್ಲಸ್ ಎ ಕೂಡಿಸಿದಾಗ ನಮ್ಗೆ ಸಿಗುವಂತ ಕನ್ಕ್ಲೂಷನ್ ಏನಾಗಿರುತ್ತೆ, ಎ ಕೈಂಡ್ ಆಫ್ ಸ್ಟೇಟ್ಮೆಂಟ್ ಆಗಿರುತ್ತೆ. ಸೊ ನೇರವಾಗಿ ನೀವು ಕಾಮನ್ ಟರ್ಮ್ ಅನ್ನ ಕನ್ಕ್ಲೂಷನ್ ಬರಿಬೇಕಾದ್ರೆ ಬಿಟ್ಟು ಹಾಕ್ತೀರಾ. ಈಗೇನಾಗುತ್ತೆ, ಆಲ್ ಮೆನ್ ಆರ್ ಡಾಗ್ಸ್, ಅದು ಟ್ರೂ ಆಗುತ್ತೆ. ಆಲ್ ಮೆನ್ ಆರ್ ಡಾಗ್ಸ್ ಇದು ಟ್ರೂ ಆಗುತ್ತೆ. ನಂತರ ಆಲ್ ಡಾಗ್ಸ್ ಆರ್ ಮೆನ್ ಅಂತ ಇದೆ.
ಸೊ ಡಾಗು ಮೆನ್, ವೆನ್ ಆಲ್ ಮೆನ್ ಆರ್ ಡಾಗ್ಸ್ ಅಂತ ಇದೆ, ಇದನ್ನ ಕನ್ವರ್ಟ್ ಮಾಡಿದ್ರೆ ನಮಗೆ ಐ ಕೈಂಡ್ ಆಫ್ ಸ್ಟೇಟ್ಮೆಂಟ್ ಸಿಗುತ್ತೆ. ಸೊ ದಿಸ್ ಇಸ್ ಕಂಪ್ಲೀಟ್ಲಿ ರಾಂಗ್. ದೇರ್ ಫೋರ್ ನಮಗೆ ಕನ್ಕ್ಲೂಷನ್ 1 ಮಾತ್ರ ಫಾಲೋ ಆಗತ್ತೆ ಅಂತ ತೋರಿಸುತ್ತೆ. ಸೊ ಕನ್ಕ್ಲೂಷನ್ 1 ಈಗಾಗಲೇ ಟ್ರೂ ಆಗಿದೆ. ಆದ್ದರಿಂದ ಓನ್ಲಿ ಕನ್ಕ್ಲೂಷನ್ ಎ ಫಾಲೋಸ್ ಫ್ರಮ್ ದ ಗಿವನ್ ಸ್ಟೇಟ್ಮೆಂಟ್ಸ್. ಈ ಪ್ರಶ್ನೆಯನ್ನ 2015ರ KS ಪೂರ್ವಭಾವಿ ಪರೀಕ್ಷೆಯಲ್ಲಿ ಕೇಳಲಾಗಿದೆ. ಮೊದಲನೇದಾಗಿ ಕನ್ಕ್ಲೂಷನ್ ನೋಡೋಣ. ಸಮ್ ಎನ್ ಆರ್ ಜಾಕಲ್ಸ್ ಅಂತ ಇದೆ. ಸೊ ಇಲ್ಲಿ ನಾವು ಮೆನ್ ಮತ್ತೆ ಜಾಕಲ್ಸ್ ಚೆಕ್ ಮಾಡಬೇಕಾಗತ್ತೆ. ಮೆನ್ ಇದೆ, ನಂತರ ಜಾಕಲ್ಸ್ ಇದೆ. ಈ ಮೆನ್ ಮತ್ತು ಜಾಕಲ್ಸ್ ಕೊಟ್ಟಿರೋ ಸ್ಟೇಟ್ಮೆಂಟ್ ಗಳಲ್ಲಿ ಎಲ್ಲಿದೆ ಅಂತ ನೋಡ್ತೀವಿ. ಮೆನ್ ಇಲ್ಲಿದೆ, ಅದೇ ರೀತಿ ಜಾಕಲ್ಸ್ ಇಲ್ಲಿದೆ. ಈಗ ಮೆನ್ ಮತ್ತೆ ಜಾಕಲ್ಸ್ ನಡುವೆ ಸಂಬಂಧವನ್ನ ಡ್ರಾ ಮಾಡಲಿಕ್ಕೆ ನಾವು ಸ್ಟೇಟ್ಮೆಂಟ್ 1 ಮತ್ತೆ ಸ್ಟೇಟ್ಮೆಂಟ್ 2 ಎರಡು ಸ್ಟೇಟ್ಮೆಂಟ್ ಗಳ ಸಹಾಯ ಬೇಕಾಗುತ್ತೆ. ಎರಡು ಸ್ಟೇಟ್ಮೆಂಟ್ ಗಳನ್ನ ಕೂಡಿಸಿದಾಗ ನಮಗೆ ಮೆನ್ ಮತ್ತು ಜಾಕಲ್ಸ್ ನಡುವೆ ಸಂಬಂಧವನ್ನ ಹೋಲಿಸಬಹುದಾಗಿದೆ. ಸಮ್ ಮೆನ್ ಆರ್ ಗೋಟ್ಸ್, ಇದು ಐ ಕೈಂಡ್ ಆಫ್ ಸ್ಟೇಟ್ಮೆಂಟ್ ಇದೆ. ಅದೇ ರೀತಿ ಆಲ್ ಗೋಟ್ಸ್ ಆರ್ ಜಾಕಲ್ಸ್, ಇದು ಎ ಕೈಂಡ್ ಸ್ಟೇಟ್ಮೆಂಟ್ ಇದೆ. ಸೊ ಈ ಸ್ಟೇಟ್ಮೆಂಟ್ 1 ಮತ್ತು ಸ್ಟೇಟ್ಮೆಂಟ್ 2 ನ ಕೂಡಿಸ್ಲಿಕ್ಕೆ ಮೊದಲ ಕಂಡೀಷನ್ ಏನು? ಆ ಎರಡು ಸ್ಟೇಟ್ಮೆಂಟ್ ಗಳಲ್ಲಿ ಒಂದು ಕಾಮನ್ ಆಗಿರ್ಬೇಕು. ಏನ್ ಕಾಮನ್ ಇದೆ? ಗೋಟ್ ಅನ್ನೋದು ಕಾಮನ್ ಆಗಿದೆ. ಆದ್ದರಿಂದ ನೆಕ್ಸ್ಟ್ ಕಂಡೀಷನ್ ಏನು? ಎರಡು ಸ್ಟೇಟ್ಮೆಂಟ್ಗಳು ಪ್ರಾಪರ್ಲಿ ಅಲೈನ್ಡ್ ಇದೆ ಅಂತ ನೋಡ್ಬೇಕು. ಗೋಟ್ಸ್ ಮೊದಲನೇ ಸ್ಟೇಟ್ಮೆಂಟ್ ಅಲ್ಲಿ ಪ್ರೆಡಿಕೇಟ್ ಸ್ಥಾನದಲ್ಲಿದೆ, ಎರಡನೇ ಸ್ಟೇಟ್ಮೆಂಟ್ ಅಲ್ಲಿ ಸಬ್ಜೆಕ್ಟ್ ಸ್ಥಾನದಲ್ಲಿದೆ. ಆದ್ದರಿಂದ ಕೊಟ್ಟಿರುವ ಸ್ಟೇಟ್ಮೆಂಟ್ಗಳು ಈಗಾಗಲೇ ಪ್ರಾಪರ್ಲಿ ಅಲೈನ್ಡ್ ಇರೋದ್ರಿಂದ ನಾವು ಈ ಕೊಟ್ಟಿರುವ ಸ್ಟೇಟ್ಮೆಂಟ್ ಗಳನ್ನ ಆಡ್ ಮಾಡಿ ನೋಡೋಣ. ಐ ಪ್ಲಸ್ ಎ ಮೊದಲನೇ ಸ್ಟೇಟ್ಮೆಂಟ್ ಜೊತೆಗೆ ಎರಡನೇ ಸ್ಟೇಟ್ಮೆಂಟ್ ಅನ್ನ ಆಡ್ ಮಾಡಿದಾಗ ನಮಗೆ ಬರುವಂತಹ ಸ್ಟೇಟ್ಮೆಂಟ್ ಏನಾಗಿರುತ್ತೆ? ಐ ಕೈಂಡ್ ಆಫ್ ಸ್ಟೇಟ್ಮೆಂಟ್ ಇರುತ್ತೆ. ನಾವು ಈಗಾಗಲೇ ನೋಡಿದೀವಿ, ಟೇಬಲ್ ಅನ್ನ ಮೆಮರೈಸ್ ಮಾಡ್ಕೊಂಡಿದೀವಿ. ಸೊ ನಾವು ಕನ್ಕ್ಲೂಷನ್ ಅನ್ನ ಡ್ರಾ ಮಾಡ್ಬೇಕಾದ್ರೆ ಕಾಮನ್ ಟರ್ಮ್ ಅನ್ನ ತೆಗೆದು ಹಾಕ್ತಿವಿ. ಸೊ ಐ ಕೈಂಡ್ ಆಫ್ ಸ್ಟೇಟ್ಮೆಂಟ್ ಆಗಿರೋದ್ರಿಂದ ಅದು ಸಮ್ ನಿಂದ ಸ್ಟಾರ್ಟ್ ಆಗುತ್ತೆ. ಸಮ್ ಮೆನ್ ಆರ್ ಜಾಕಲ್ಸ್. ಸೊ ದೇರ್ ಫೋರ್ ಕನ್ಕ್ಲೂಷನ್ ಏನಾಗುತ್ತೆ? ಎ ಇದು ಫಾಲೋ ಆಗುತ್ತೆ. ಸೊ ನಂತರ ಕನ್ಕ್ಲೂಷನ್ 2 ಅನ್ನ ನೋಡೋಣ. ಸಮ್ ಜಾಕಲ್ಸ್ ಆರ್ ಮೆನ್. ಈಗ ಜಾಕಲ್ ಮತ್ತೆ ಮೆನ್ ನಡುವೆ ನಾವು ಈಗಾಗಲೇ ಒಂದು ಸಂಬಂಧವನ್ನ ಎಸ್ಟಾಬ್ಲಿಷ್ ಮಾಡಿದೀವಿ. ಅದೇನಿದೆ? ಸಮ್ ಮೆನ್ ಆರ್ ಜಾಕಲ್ಸ್. ಇದು ಏನಿದೆ? ಐ ಕೈಂಡ್ ಆಫ್ ಸ್ಟೇಟ್ಮೆಂಟ್ ಇದೆ. ಇದನ್ನ ಕನ್ವರ್ಟ್ ಮಾಡೋದ್ರಿಂದ ನಮಗೆ ಸಿಗುವಂತ ಸ್ಟೇಟ್ಮೆಂಟ್ ಏನಾಗಿರುತ್ತೆ? ಐ ಕೈಂಡ್ ಆಫ್ ಸ್ಟೇಟ್ಮೆಂಟ್ ಇರುತ್ತೆ. ಆದ್ರೆ ಜಾಕಲ್ ಮತ್ತು ಮೆನ್ ಗಳ ಸ್ಥಾನ ಅದಲು ಬದಲಾಗುತ್ತೆ. ಸೊ ಸಮ್ ಜಾಕಲ್ಸ್ ಆರ್ ಮೆನ್, ದಿಸ್ ಆಲ್ಸೋ ಟ್ರೂ. ನಂತರ ಈಗ ಕನ್ಕ್ಲೂಷನ್ ಸಿ ಅನ್ನ ನೋಡೋಣ. ಆಲ್ ಜಾಕಲ್ಸ್ ಆರ್ ಗೋಟ್ಸ್. ಸೊ ಈಗ ಜಾಕಲ್ ಮತ್ತೆ ಗೋಟ್ ಗಳ ನಡುವಿನ ಸಂಬಂಧವನ್ನ ನಾವು ಕಲ್ಪಿಸಬೇಕು. ಜಾಕಲ್ ಇಲ್ಲಿದೆ, ಅದೇ ರೀತಿ ಗೋಟ್ಸ್ ಇಲ್ಲಿದೆ. ಸೊ ಜಾಕಲ್ ಮತ್ತು ಗೋಟ್ಸ್ ನಡುವೆ ಸಂಬಂಧವನ್ನ ಕಲ್ಪಿಸಕ್ಕೆ ನಮಗೆ ಸ್ಟೇಟ್ಮೆಂಟ್ 2 ಈಸ್ ಇನಫ್ ಇದೆ. ಸೊ ಸ್ಟೇಟ್ಮೆಂಟ್ 2 ನ ನಾವು ಕನ್ವರ್ಟ್ ಮಾಡಿದ್ರೆ, ಈ ಸ್ಟೇಟ್ಮೆಂಟ್ ಅನ್ನ ಕನ್ವರ್ಟ್ ಮಾಡಿದಾಗ ಅದೇನಾಗುತ್ತೆ? ಐ ಸ್ಟೇಟ್ಮೆಂಟ್ ಆಗಿ ಬದಲಾವಣೆ ಆಗುತ್ತೆ. ಅದು ಐ ಸ್ಟೇಟ್ಮೆಂಟ್ ಆಗಿ ಬದಲಾವಣೆ ಆದಾಗ ಏನಾಗುತ್ತೆ? ಸಮ್ ಜಾಕಲ್ಸ್ ಆರ್ ಗೋಟ್ಸ್ ಅಂತ ಆಗುತ್ತೆ. ದೇರ್ ಫೋರ್ ಕನ್ಕ್ಲೂಷನ್ 3 ಏನಿದೋ ಕಂಪ್ಲೀಟ್ಲಿ ರಾಂಗ್ ಆಗುತ್ತೆ. ನಂತರ ಚೆಕ್ ಮಾಡಿ. ಸಮ್ ಗೋಟ್ಸ್ ಆರ್ ಮೆನ್ ಅಂತ ಇದೆ. ಈಗ ಗೋಟ್ ಮತ್ತೆ ಮೆನ್ ಕೊಟ್ಟಿರೋ ಸ್ಟೇಟ್ಮೆಂಟ್ ಅಲ್ಲಿ ಎಲ್ಲಿದೆ? ಮೆನ್ ಇಲ್ಲಿದೆ, ಗೋಟ್ ಇಲ್ಲಿದೆ. ಸೊ ಇದು ಐ ಕೈಂಡ್ ಆಫ್ ಸ್ಟೇಟ್ಮೆಂಟ್ ಇರೋದ್ರಿಂದ ಇದನ್ನ ಕನ್ವರ್ಟ್ ಮಾಡೋದ್ರಿಂದ ನಮ್ಗೆ ಏನ್ ಸಿಗುತ್ತೆ? ಐ ಕೈಂಡ್ ಆಫ್ ಸ್ಟೇಟ್ಮೆಂಟ್ ಇರುತ್ತೆ. ಬಟ್ ಗೋಟ್ ಮತ್ತು ಮೆನ್ ಗಳ ಸ್ಥಾನ ಅದಲು ಬದಲಾಗತ್ತೆ. ಆದ್ದರಿಂದ ಸಮ್ ಗೋಟ್ಸ್ ಆರ್ ಮೆನ್ ಏನೋ ಇದು ಕೂಡ ಟ್ರೂ ಆಗುತ್ತೆ. ಸ್ಟೇಟ್ಮೆಂಟ್ 1, 2 and 3 ಆರ್ ಫಾಲೋಸ್. ಎ, ಬಿ, ಡಿ ಇಸ್ ದ ಕರೆಕ್ಟ್ ಆನ್ಸರ್. ಈ ಪ್ರಶ್ನೆಯನ್ನ 2015ರ ಸಿಸ್ಯಾಟ್ ಎಕ್ಸಾಮ್ ನಲ್ಲಿ ಕೇಳಲಾಗಿತ್ತು. ಅಂದ್ರೆ IAS ಎಕ್ಸಾಮ್ ನಲ್ಲಿ ಕೇಳಲಾಗಿತ್ತು. ನಾವೀಗ ನೇರವಾಗಿ ಏನ್ ಮಾಡ್ತೀವಿ? ಕನ್ಕ್ಲೂಷನ್ಗೆ ಬರ್ತೀವಿ. ಕನ್ಕ್ಲೂಷನ್ ಅಲ್ಲಿ ಮೆನ್ ಇದೆ, ಅದೇ ರೀತಿ ಗ್ರೇಟ್ ಕೂಡ ಇದೆ, ವಾಯ್ಸ್ ಕೂಡ ಇದೆ. ಈಗ ಮೆನ್, ಗ್ರೇಟ್, ವಾಯ್ಸ್ ಅನ್ನ ನಾವು ಕಂಪೇರ್ ಮಾಡ್ಬೇಕಾದ್ರೆ ಇಲ್ಲಿ ಮೆನ್ ಇದೆ, ಇಲ್ಲಿ ಗ್ರೇಟ್ ಇದೆ, ಇಲ್ಲಿ ವಾಯ್ಸ್ ಇದೆ.
ಆದ್ದರಿಂದ ನಾವು ಈ ಎರಡು ಸ್ಟೇಟ್ಮೆಂಟ್ ಅನ್ನ ಕಂಬೈನ್ ಮಾಡಬೇಕಾಗತ್ತೆ. ಇದು ಐ ಕೈಂಡ್ ಆಫ್ ಸ್ಟೇಟ್ಮೆಂಟ್ ಇದೆ, ಇದು ಕೂಡ ಐ ಕೈಂಡ್ ಆಫ್ ಸ್ಟೇಟ್ಮೆಂಟ್ ಇದೆ. ಸೊ ಎರಡು ಸ್ಟೇಟ್ಮೆಂಟ್ ಅನ್ನ ಕಂಬೈನ್ ಮಾಡ್ಲಿಕ್ಕೆ ನಮಗೆ ಒಂದು ಕಾಮನ್ ಬೇಕಾಗುತ್ತೆ. ಇಲ್ಲಿ ಕಾಮನ್ ಏನಿದೆ, ಮೆನ್ ಅನ್ನೋದು ಕಾಮನ್ ಇದೆ. ಅವು ಪ್ರಾಪರ್ಲಿ ಅಲೈನ್ ಆಗಿಲ್ಲ, ಆದ್ರೂ ಕೂಡ ಪರವಾಗಿಲ್ಲ. ಇವು ಐ ಕೈಂಡ್ ಆಫ್ ಸ್ಟೇಟ್ಮೆಂಟ್ ಆಗಿರೋದ್ರಿಂದ ನಾವು ಐ ಪ್ಲಸ್ ಐ ಕನ್ಕ್ಲೂಷನ್ ನ ಆಡ್ ಮಾಡಿದಾಗ ನಮಗೆ ಯಾವುದೇ ರೀತಿಯ ಕನ್ಕ್ಲೂಷನ್ ಬರೋದಿಲ್ಲ. ಸೊ ಆದ್ದರಿಂದ ಒಂದನೇ ಕನ್ಕ್ಲೂಷನ್ ಏನಿದೆ ಇದು ರಾಂಗ್ ಆಗತ್ತೆ. ನಂತರ ಎರಡನೇ ಕನ್ಕ್ಲೂಷನ್ ಅನ್ನು ನೋಡಿ, ಮೆನ್ ಇದೆ, ಅದೇ ಜೊತೆ ವಾಯ್ಸ್ ಇದೆ, ಅದರ ಜೊತೆಗೆ ಗ್ರೇಟ್ ಕೂಡ ಇದೆ. ಈ ಮೂರು ಸೆಂಟೆನ್ಸ್ ಅನ್ನ ವರ್ಡ್ಸ್ ಅನ್ನ ನಾವು ಕಂಬೈನ್ ಮಾಡ್ಲಿಕ್ಕೆ ಅಥವಾ ರಿಲೇಟ್ ಮಾಡ್ಲಿಕ್ಕೆ ನಾವು ಈ ಎರಡು ಸ್ಟೇಟ್ಮೆಂಟ್ ಗಳನ್ನ ಆಡ್ ಮಾಡಬೇಕಾಗುತ್ತೆ. ಐ ಪ್ಲಸ್ ಐ, ನೋ ಕನ್ಕ್ಲೂಷನ್ ಬರುತ್ತೆ. ಆದ್ದರಿಂದ ಇದು ಕೂಡ ರಾಂಗ್ ಆಗತ್ತೆ. ಸೊ ದೇರ್ ಫೋರ್ ನಮ್ಮ ಉತ್ತರ ಏನಾಗತ್ತೆ, ಉತ್ತರ ಡಿ ಆಗತ್ತೆ. ನನ್ ಆಫ್ ದಮ್ ಇಸ್ ವ್ಯಾಲಿಡ್. ಈ ಪ್ರಶ್ನೆ 2012ರ ಸಿಸ್ಯಾಟ್ ಪರೀಕ್ಷೆಯಲ್ಲಿ ಕೇಳಲಾಗಿತ್ತು. ಪ್ರಶ್ನೆ ಏನಿದೆ ಅಂದ್ರೆ, ಕೊಟ್ಟಿರುವ ಹೇಳಿಕೆಗಳನ್ನಾಧರಿಸಿ ಯಾವ ಹೇಳಿಕೆಯು ಸರಿಯಾಗಿದೆ ಎಂಬುದನ್ನ ಕಂಡುಹಿಡಬೇಕಾಗಿದೆ. ನಾವು ನೇರವಾಗಿ ಏನ್ ಮಾಡ್ತೀವಿ, ಕನ್ಕ್ಲೂಷನ್ಗೆ ಬರೋಣ. ಆರ್ಟಿಸ್ಟ್ ಮತ್ತೆ ಫ್ರಸ್ಟ್ರೇಟೆಡ್ ಇವುಗಳ ನಡುವೆ ಹೋಲಿಕೆ ಬೇಕಾಗಿದೆ. ಈಗ ನಾವು ಆರ್ಟಿಸ್ಟ್ ಮತ್ತೆ ಫ್ರಸ್ಟ್ರೇಟೆಡ್ ಅನ್ನುವ ಪದಗಳನ್ನ ಎಲ್ಲಿ ಹುಡುಕ್ತೀವಿ, ಸ್ಟೇಟ್ಮೆಂಟ್ ಅಲ್ಲಿ ಹುಡುಕ್ತೀವಿ. ಸೊ ನಮಗೆ ಫ್ರಸ್ಟ್ರೇಟೆಡ್ ಅನ್ನುವ ಪದ ಇಲ್ಲಿ ಸಿಗ್ತಾ ಇದೆ, ಅದರ ಜೊತೆಗೆ ಆರ್ಟಿಸ್ಟ್ ಅನ್ನುವ ಪದ ಮೊದಲನೇ ಸ್ಟೇಟ್ಮೆಂಟ್ ಅಲ್ಲೂ ಸಿಗ್ತಾ ಇದೆ, ಅದೇ ರೀತಿ ಎರಡನೇ ಸ್ಟೇಟ್ಮೆಂಟ್ ಅಲ್ಲೂ ಸಿಗ್ತಾ ಇದೆ. ನಾನು ಎರಡನೇ ಸ್ಟೇಟ್ಮೆಂಟ್ ಅನ್ನ ಚೂಸ್ ಮಾಡ್ತೀನಿ, ಯಾಕಂದ್ರೆ ಎರಡನೇ ಸ್ಟೇಟ್ಮೆಂಟ್ ಅಲ್ಲಿ ಡ್ರಗ್ ಅಡಿಕ್ಟ್ಸ್ ಅನ್ನೋ ಪದ ಇದೆ. ಆ ಡ್ರಗ್ ಅಡಿಕ್ಟ್ಸ್ ಅನ್ನೋ ಪದ ನಮಗೆ ಕಾಮನ್ ಬೇಕಾಗಿರೋದ್ರಿಂದ ನಾವು ಎರಡನೇ ಸ್ಟೇಟ್ಮೆಂಟ್ ಅನ್ನ ಚೂಸ್ ಮಾಡೋಣ. ಆರ್ಟಿಸ್ಟ್ ಇದೆ. ಸೊ ಇಲ್ಲಿ ನೋಡ್ಬೋದು, ಮೂರನೇ ಹೇಳಿಕೆ ಏನಿದೆ, ಇದು ಫ್ರಸ್ಟ್ರೇಟೆಡ್ ಪೀಪಲ್ ಆರ್ ಪ್ರೋನ್ ಟು ಬಿಕಮ್ ಡ್ರಗ್ ಅಡಿಕ್ಟ್ಸ್. ಈ ಪ್ರೋನ್ ಅನ್ನೋ ವರ್ಡ್ ಏನನ್ನ ತೋರಿಸದೆ ಅಂದ್ರೆ ಪಾಸಿಬಿಲಿಟಿಯನ್ನ ತೋರಿಸುತ್ತೆ. ಈಗ ನಿಮಗೆ ಕೊಟ್ಟಂತ ಮಾಹಿತಿ ಸರಿಯಾಗಿಲ್ಲ, ಖಚಿತವಾಗಿ ಈ ಹೇಳಿಕೆ ನಿಮಗೆ ಯಾವ ಮಾಹಿತಿಯನ್ನು ಕೊಡ್ತಾ ಇಲ್ಲ. ಆದ್ದರಿಂದ ಸ್ಟೇಟ್ಮೆಂಟ್ 2 ಮತ್ತೆ ಸ್ಟೇಟ್ಮೆಂಟ್ 3 ಅನ್ನ ಕೂಡಿಸ್ಕೊಂಡು ಯಾವುದೇ ರೀತಿಯ ಹೋಲಿಕೆಗಳನ್ನ ನೀವು ಆರ್ಟಿಸ್ಟ್ ಮತ್ತೆ ಫ್ರಸ್ಟ್ರೇಟೆಡ್ ನಡುವೆ ಕಲ್ಪಿಸ್ಲಿಕ್ಕೆ ಆಗಲ್ಲ. ಆದ್ದರಿಂದ ಈ ಕನ್ಕ್ಲೂಷನ್ ಎ ಏನಿದೆ ಇದು ಎಕ್ಸ್ಕ್ಲೂಡ್ ಆಗತ್ತೆ. ಸೊ ನಂತರ ಈಗ ಕನ್ಕ್ಲೂಷನ್ 2 ಅನ್ನ ನೋಡೋಣ. ಸಮ್ ಡ್ರಗ್ ಅಡಿಕ್ಟ್ಸ್ ಆರ್ ವಿಮ್ಸಿಕಲ್. ಡ್ರಗ್ ಅಡಿಕ್ಟ್ಸ್ ಇದೆ, ಆನಂತರ ವಿಮ್ಸಿಕಲ್ ಇದೆ. ಸೊ ಈಗ ಕೊಟ್ಟಿರುವ ಸ್ಟೇಟ್ಮೆಂಟ್ ಗಳಲ್ಲಿ ಡ್ರಗ್ ಅಡಿಕ್ಟ್ಸ್ ಮತ್ತೆ ವಿಮ್ಸಿಕಲ್ ಎಲ್ಲಿದೆ ಅಂತ ನೋಡೋಣ. ಇಲ್ಲಿ ನೀವು ನೋಡ್ಬೋದು, ಸ್ಟೇಟ್ಮೆಂಟ್ 1 ಅಲ್ಲಿ ವಿಮ್ಸಿಕಲ್ ನಮ್ಗೆ ಕಂಡು ಬರ್ತಾ ಇದೆ, ಅದೇ ರೀತಿ ಸ್ಟೇಟ್ಮೆಂಟ್ 2 ಅಲ್ಲಿ ಡ್ರಗ್ ಅಡಿಕ್ಟ್ಸ್ ಕಂಡು ಬರ್ತಾ ಇದೆ. ಈಗ ಈ ಎರಡು ಸೆಂಟೆನ್ಸ್ ಅನ್ನ ಅಥವಾ ಸ್ಟೇಟ್ಮೆಂಟ್ ಅನ್ನ ಬಳಸ್ಕೊಂಡು ನಾವು ವಿಮ್ಸಿಕಲ್ ಮತ್ತೆ ಡ್ರಗ್ ಅಡಿಕ್ಟ್ಸ್ ಗೆ ಹೋಲಿಕೆ ಮಾಡಬಹುದು ಎಂಬುದನ್ನ ನೋಡ್ಲಿಕ್ಕೆ ಮೊದಲೇದಾಗಿ ಏನ್ ಚೆಕ್ ಮಾಡ್ತೀವಿ, ಈ ಎರಡು ಸ್ಟೇಟ್ಮೆಂಟ್ ಅಲ್ಲಿ ಯಾವ್ದಾದ್ರು ಒಂದು ವರ್ಡ್ ಕಾಮನ್ ಇದೆಯೋ ಇಲ್ವೋ ಅಂತ ಚೆಕ್ ಮಾಡ್ತೀವಿ. ಆರ್ಟಿಸ್ಟ್ ಅನ್ನೋ ವರ್ಡ್ ಕಾಮನ್ ಇದೆ. ಸೊ ನಂತರ ಈ ಎರಡು ಸ್ಟೇಟ್ಮೆಂಟ್ಗಳು ಪ್ರಾಪರ್ಲಿ ಅಲೈನ್ಡ್ ಆಗಿದೆಯೋ ಇಲ್ವೋ ಅನ್ನೋ ಪ್ರಶ್ನೆಯನ್ನ ಕೇಳ್ಕೊಳ್ತೀವಿ. ಈ ಎರಡು ಸೆಂಟೆನ್ಸ್ಗಳು ಪ್ರಾಪರ್ಲಿ ಅಲೈನ್ಡ್ ಆಗಿಲ್ಲ, ಯಾಕಂದ್ರೆ ಆರ್ಟಿಸ್ಟ್ ಅನ್ನೋ ಕಾಮನ್ ಪದ ಏನಾಗಿದೆ, ಇದು ಎರಡು ಸ್ಟೇಟ್ಮೆಂಟ್ಗಳಲ್ಲಿ ಸಬ್ಜೆಕ್ಟ್ ಸ್ಥಾನದಲ್ಲಿದೆ. ಆದ್ದರಿಂದ ನಾವು ಇಲ್ಲಿ ಪ್ರಾಪರ್ ಅಲೈನ್ಮೆಂಟ್ ಅನ್ನ ಮಾಡಿಬಿಟ್ಟು ಈ ಎರಡು ಸ್ಟೇಟ್ಮೆಂಟ್ ಅನ್ನ ಕಂಬೈನ್ ಮಾಡಬೇಕಾಗತ್ತೆ. ಮೊದಲನೇದಾಗಿ ಇದು ಎ ಪ್ರಕಾರದ ಸ್ಟೇಟ್ಮೆಂಟ್ ಆಗಿದೆ, ಇದು ಐ ಪ್ರಕಾರದ ಸ್ಟೇಟ್ಮೆಂಟ್ ಆಗಿದೆ. ಸೊ ನಾವು ಪ್ರಾಪರ್ ಅಲೈನ್ಮೆಂಟ್ ಮಾಡಬೇಕಾದ್ರೆ ಯಾವ ಸ್ಟೇಟ್ಮೆಂಟ್ಗೆ ಮೊದಲ ಆದ್ಯತೆಯನ್ನ ಕೊಡ್ತೀವಿ ಅಂದ್ರೆ, ಕನ್ವರ್ಟ್ ಮಾಡಬೇಕಾದ್ರೆ ಐ ಪ್ರಕಾರದ ಸ್ಟೇಟ್ಮೆಂಟ್ ಅನ್ನ ಕನ್ವರ್ಟ್ ಮಾಡ್ತೀವಿ. ಸೊ ಐ ಪ್ರಕಾರದ ಸ್ಟೇಟ್ಮೆಂಟ್ ಅನ್ನ ಕನ್ವರ್ಟ್ ಮಾಡಿದಾಗ ನಮ್ಗೆ ಏನ್ ಬರುತ್ತೆ, ಸಮ್ ಆರ್ಟಿಸ್ಟ್ ಆರ್ ಡ್ರಗ್ ಅಡಿಕ್ಟ್ಸ್. ಇದನ್ನ ಕನ್ವರ್ಟ್ ಮಾಡಿದಾಗ ನಮ್ಗೆ ಸಿಗೋದೇನಂದ್ರೆ, ಸಮ್ ಡ್ರಗ್ ಅಡಿಕ್ಟ್ಸ್ ಆರ್ ಆರ್ಟಿಸ್ಟ್ ಅಂತ ಆಗತ್ತೆ. ನಂತರ ಎರಡನೇ ಸ್ಟೇಟ್ಮೆಂಟ್ ಅನ್ನ ಯಥಾವತ್ತಾಗಿ ಬರೆದುಕೊಳ್ಳೋಣ. ಇಲ್ಲಿ ಎರಡನೇ ಸ್ಟೇಟ್ಮೆಂಟ್ ಯಾವ್ದಾಗತ್ತೆ, ಒಂದನೇ ಸ್ಟೇಟ್ಮೆಂಟ್ ಎರಡನೇ ಸ್ಟೇಟ್ಮೆಂಟ್ ಆಗಿ ಬದಲಾವಣೆ ಆಗತ್ತೆ. ಆಲ್
artists are whimsicals. ಈಗ ನೀವು ನೋಡಬಹುದು ಈ ಎರಡು ಸ್ಟೇಟ್ಮೆಂಟ್ಗಳು ಪ್ರಾಪರ್ಲಿ ಅಲೈನ್ಡ್ ಆಗಿದೆ. ಇಲ್ಲಿ ಆರ್ಟಿಸ್ಟ್ ಬಂದಿದೆ, ನಂತರ ಇಲ್ಲೂ ಕೂಡ ಆರ್ಟಿಸ್ಟ್ ಬಂದಿದೆ. ಎರಡು ಸ್ಟೇಟ್ಮೆಂಟ್ಗಳು ಪ್ರಾಪರ್ಲಿ ಅಲೈನ್ ಆಗಿದೆ ಅನ್ನೋದನ್ನ ಕಂಡು ಬರ್ತಾ ಇದೆ. ಈಗ ಎರಡು ಸ್ಟೇಟ್ಮೆಂಟ್ ಅನ್ನ ನಾವು ಆಡ್ ಮಾಡಬಹುದು. ಇದು ಐ ಕೈಂಡ್ ಆಫ್ ಸ್ಟೇಟ್ಮೆಂಟ್ ಇದೆ, ಇದು ಎ ಕೈಂಡ್ ಆಫ್ ಸ್ಟೇಟ್ಮೆಂಟ್ ಇದೆ. ಐ ಪ್ಲಸ್ ಎ ಏನ್ ಕೊಡುತ್ತೆ? ಇದು ಐ ಕೈಂಡ್ ಆಫ್ ಕನ್ಕ್ಲೂಷನ್ ಅನ್ನ ಕೊಡುತ್ತೆ. ಆದ್ದರಿಂದ ಐ ಕೈಂಡ್ ಆಫ್ ಕನ್ಕ್ಲೂಷನ್ ಎದರಿಂದ ಸ್ಟಾರ್ಟ್ ಆಗುತ್ತೆ? ಸಮ್. ಸೊ ನಾವು ಕನ್ಕ್ಲೂಷನ್ ಬರಿಬೇಕಾದ್ರೆ ಕಾಮನ್ ಟರ್ಮ್ ಅನ್ನ ಬಿಟ್ಟು ಹಾಕ್ತೀವಿ. ಸಮ್ ಡ್ರಗ್ ಅಡಿಕ್ಟ್ಸ್ ಆರ್ whimsicals. ಸಮ್ ಇದು ಫಾಲೋ ಆಗುತ್ತೆ. therefore our answer should be B. ಬನ್ನಿ ಕೆಲವು ಹೆಚ್ಚಿನ ಉದಾಹರಣೆಗಳನ್ನ ನೋಡೋಣ. ಸೊ ಇಲ್ಲಿ ಡೈರೆಕ್ಟ್ ಆಗಿ ಏನ್ ಮಾಡ್ತೀವಿ, ನಾವು ಸ್ಟೇಟ್ಮೆಂಟ್ಗೆ ಹೋಗ್ತೀವಿ. ಸ್ಟೇಟ್ಮೆಂಟ್ ಅಲ್ಲಿ ಏನಿದೆ? ಕೇಕ್ಸ್ ಇದೆ. ಆನಂತರ ಮೊದಲನೇ ಸ್ಟೇಟ್ಮೆಂಟ್ ಅಲ್ಲಿ ಕೇಕ್ಸ್ ಮತ್ತೆ ಟಾಫೀಸ್ ನಡುವೆ ರಿಲೇಷನ್ ಬಿಲ್ಡಪ್ ಮಾಡಿದ್ದಾರೆ. ಸೊ ಕೇಕ್ಸ್ ಮತ್ತೆ ಟಾಫೀಸು ಕೊಟ್ಟಂತಹ ಸ್ಟೇಟ್ಮೆಂಟ್ ಅಲ್ಲಿ ಎಲ್ಲಿದೆ ಅಂತ ನೋಡ್ಬೇಕು. ಸೊ ಮೊದಲನೇ ಸ್ಟೇಟ್ಮೆಂಟ್ ಅಲ್ಲಿ ಕೇಕ್ಸ್ ನಮ್ಗೆ ಕಂಡು ಬರ್ತಾ ಇದೆ, ಅದೇ ರೀತಿ ಎರಡನೇ ಸ್ಟೇಟ್ಮೆಂಟ್ ಅಲ್ಲಿ ಟಾಫೀಸ್ ಕಂಡು ಬರ್ತಾ ಇದೆ. ಸೊ ಈಗ ಈ ಎರಡು ಸ್ಟೇಟ್ಮೆಂಟ್ ಗಳನ್ನ ಕೂಡಿಸಿ ನಾವು ಕೇಕ್ ಮತ್ತು ಟಾಫೀಸ್ ಗಳ ನಡುವೆ ಒಂದು ರಿಲೇಷನ್ ನ ಡ್ರಾ ಮಾಡಬೇಕಾದ್ರೆ ಈ ಎರಡು ಸ್ಟೇಟ್ಮೆಂಟ್ ಗಳಲ್ಲಿ ಯಾವ್ದಾದ್ರು ಒಂದು ಕಾಮನ್ ವರ್ಡ್ ಇರಬೇಕು. ಕಾಮನ್ ವರ್ಡ್ ಇದೆಯಲ್ಲ ಅಂತ ಚೆಕ್ ಮಾಡ್ತೀವಿ. ಐಸ್ ಕ್ರೀಮ್ ಅನ್ನೋ ವರ್ಡ್ ಕಾಮನ್ ಆಗಿದೆ. ಆದ್ದರಿಂದ ಎರಡು ಸ್ಟೇಟ್ಮೆಂಟ್ ಗಳನ್ನ ಏನ್ ಚೆಕ್ ಮಾಡ್ತೀವಿ? ಪ್ರಾಪರ್ಲಿ ಅಲೈನ್ಡ್ ಇದೆಯಲ್ಲ ಅಂತ ಚೆಕ್ ಮಾಡ್ತೀವಿ. ಐಸ್ ಕ್ರೀಮ್ ಅನ್ನೋ ಕಾಮನ್ ವರ್ಡ್ ಅದು ಮೊದಲನೇ ಸೆಂಟೆನ್ಸ್ ನಲ್ಲಿ ಎಲ್ಲಿದೆ? ಪ್ರೆಡಿಕೇಟ್ ನಲ್ಲಿದೆ. ಎರಡನೇ ಸೆಂಟೆನ್ಸ್ ನಲ್ಲಿ ಸಬ್ಜೆಕ್ಟ್ ನಲ್ಲಿದೆ. therefore ಅವರು ಈಗಾಗಲೇ ಪ್ರಾಪರ್ಲಿ ಅಲೈನ್ಡ್ ಆಗಿ ಇದ್ದಾರೆ. ಈಗ ನಂತರ ನಾವು ಏನ್ ಮಾಡ್ಬೇಕು? ಇದು ಸ್ಟೇಟ್ಮೆಂಟ್ ಎ ಕೈಂಡ್ ಇದೆ, ಇದು ಸ್ಟೇಟ್ಮೆಂಟ್ ಎ ಕೈಂಡ್ ಇದೆ. ಈಗ ಎರಡು ಸ್ಟೇಟ್ಮೆಂಟ್ ಅನ್ನ ಕೂಡಿಸಿದಾಗ ಎ ಪ್ಲಸ್ ಎ ನಮಗೆ ಸಿಗುವಂತ ಸ್ಟೇಟ್ಮೆಂಟ್ ಕನ್ಕ್ಲೂಷನ್ ಏನಾಗಿರುತ್ತೆ? ಎ ಕೈಂಡ್ ಆಫ್ ಕನ್ಕ್ಲೂಷನ್ ಇರುತ್ತೆ. ಸೊ ನಾವು ಕನ್ಕ್ಲೂಷನ್ ಬರಿಬೇಕಾದ್ರೆ ಏನ್ ಮಾಡ್ತೀವಿ? ಕಾಮನ್ ಟರ್ಮ್ ಅನ್ನ ತೆಗೆದು ಹಾಕ್ತೀವಿ. ಸೊ ಈಗ ಏನಾಯ್ತು? ಕಾಮನ್ ಟರ್ಮ್ ಎ ಬರೋದ್ರಿಂದ ಅದು ಆಲ್ ಇಂದ ಬರುತ್ತೆ. ಆಲ್ ಕೇಕ್ಸ್ ಆರ್ ಟಾಫೀಸ್. ಕಾಮನ್ ಟರ್ಮ್ ಅನ್ನ ತೆಗೆದು ಹಾಕಿದ್ವಿ. ಸೊ ನಮ್ಗೆ ಏನ್ ಬರುತ್ತೆ? ಆಲ್ ಕೇಕ್ಸ್ ಆರ್ ಟಾಫೀಸ್. ಸೊ ಒಂದನೇ ಕನ್ಕ್ಲೂಷನ್ ಏನಿದೆ? ಇದು ಫಾಲೋ ಆಗತ್ತೆ. ಈಗ ಸದ್ಯದ ಮಟ್ಟಿಗೆ ನಾವೇನ್ ಮಾಡಬೇಕು? ಒಂದನೇ ಕನ್ಕ್ಲೂಷನ್ ಫಾಲೋ ಆದಾಗ ನಾವು ಆಪ್ಷನ್ ಅನ್ನ ಚೆಕ್ ಮಾಡೋಣ. ಓನ್ಲಿ ಕನ್ಕ್ಲೂಷನ್ ಒನ್ ಫಾಲೋಸ್. ಇದು ಸದ್ಯದ ಮಟ್ಟಿಗೆ ಸರಿ ಆಗಬಹುದಿದೆ, ಯಾಕಂದ್ರೆ ಈಗಾಗಲೇ ನಮ್ದು ಕನ್ಕ್ಲೂಷನ್ ಒನ್ ಫಾಲೋ ಆಗ್ತಾ ಇದೆ. ನಂತರ ಓನ್ಲಿ ಕನ್ಕ್ಲೂಷನ್ ಟೂ ಫಾಲೋಸ್. ಇದು ಡೆಫಿನೆಟ್ಲಿ ರಾಂಗ್ ಆಗತ್ತೆ, ಯಾಕಂದ್ರೆ ಕನ್ಕ್ಲೂಷನ್ ಒನ್ ಕೂಡ ಫಾಲೋ ಆಗ್ತಾ ಇದೆ. ಈಗ ಮೂರನೇ ಆಪ್ಷನ್ ಅನ್ನು ನೋಡೋಣ. ಇಫ್ ಐದರ್ ಒನ್ ಆರ್ ಟೂ ಫಾಲೋಸ್ ಅಂತ ಇದೆ. ಇಲ್ಲಿ ಒಂದು ಅಥವಾ ಎರಡು ಫಾಲೋ ಆಗುತ್ತೆ ಅಂತ ಹೇಳಿದ್ದಾರೆ. ಇಲ್ಲಿ ನಮಗೆ ಶ್ಯೂರ್ ಆಗಿ ಗೊತ್ತಿದೆ ಒಂದು ಫಾಲೋ ಆಗ್ತಿದೆ ಅಂತ. ಸೊ ಒಂದು ಅಥವಾ ಎರಡು ಅನ್ನೋದು ಅಸ್ಪಷ್ಟತೆಯನ್ನ ತೋರಿಸುತ್ತೆ. ಇದು ಕೂಡ ರಾಂಗ್ ಆಗತ್ತೆ. ಒಂದು ಮತ್ತು ಎರಡು ಯಾವುದು ಕೂಡ ಫಾಲೋ ಆಗಲ್ಲ ಅಂತ ನಾಲ್ಕನೇ ಆಪ್ಷನ್ ಹೇಳ್ತಾ ಇದೆ. ಈಗಾಗಲೇ ಒಂದು ಫಾಲೋ ಆಗ್ತಿರೋದ್ರಿಂದ, ಒಂದನೇ ಕನ್ಕ್ಲೂಷನ್ ಫಾಲೋ ಆಗ್ತಿರೋದ್ರಿಂದ ಇದು ಕೂಡ ರಾಂಗ್ ಆಗತ್ತೆ. ಸೊ ಈಗ ಉಳಿದ ಆಪ್ಷನ್ಗಳು ಯಾವುದು? ಒಂದು ಅಥವಾ ಐದು, ಈ ಎರಡರಲ್ಲಿ ಒಂದು ಕರೆಕ್ಟ್ ಆಗಿದೆ ಅಂತ ಅರ್ಥ. ಸೊ ಈಗ ನೇರವಾಗಿ ಎರಡನೇ ಕನ್ಕ್ಲೂಷನ್ಗೆ ಬರೋಣ. ಟಾಫೀಸ್ ಮತ್ತೆ ಐಸ್ ಕ್ರೀಮ್ ನಡುವೆ ರಿಲೇಷನ್ ಇದೆ. ಈಗ ಟಾಫೀಸ್ ಎಲ್ಲಿದೆ? ಟಾಫೀಸ್ ನಮಗೆ ಇಲ್ಲಿ ಕಂಡು ಬರ್ತಾ ಇದೆ. ನಂತರ ಐಸ್ ಕ್ರೀಮು ಇಲ್ಲಿ ಕಂಡು ಬರ್ತಾ ಇದೆ. ಸೊ ಈಗ ಸ್ಟೇಟ್ಮೆಂಟ್ ಟು ಏನಿದೆ? ಎ ಕೈಂಡ್ ಆಫ್ ಸ್ಟೇಟ್ಮೆಂಟ್ ಇದೆ. ಇದನ್ನ ನಾವು ಬದಲಾವಣೆ ಮಾಡಿದಾಗ ಅಥವಾ ಕನ್ವರ್ಟ್ ಮಾಡಿದಾಗ ಅದು ಐ ಕೈಂಡ್ ಆಫ್ ಸ್ಟೇಟ್ಮೆಂಟ್ ಆಗಿ ಬದಲಾವಣೆ ಆಗತ್ತೆ. ಸೊ ಆವಾಗ ಅದೇನಾಗತ್ತೆ? ಸಮ್ ಟಾಫೀಸ್ ಆರ್ ಐಸ್ ಕ್ರೀಮ್ ಆಗತ್ತೆ. therefore ಸ್ಟೇಟ್ಮೆಂಟ್ ಟು ಏನಾಯ್ತು? ರಾಂಗ್ ಆಯ್ತು.
ಆದ್ದರಿಂದ 5 ಕೂಡ ರಾಂಗ್ ಆಯ್ತು. ಇದು ಆಪ್ಷನ್ ಸರಿಯಾದ ಉತ್ತರ ಆಗತ್ತೆ. ಈ ಉದಾಹರಣೆಯಲ್ಲಿ ನೋಡಿ, ನೇರವಾಗಿ ಕನ್ಕ್ಲೂಷನ್ 1 ನೋಡೋಣ. ಏನಿದೆ, ಟೀಚರ್ ಮತ್ತು ಪೋಯಟ್ಸ್ ನ ನಡುವೆ ರಿಲೇಶನ್ಶಿಪ್ ತೋರಿಸ್ತಾ ಇದೆ. ಅದೇ ರೀತಿ ಸ್ಟೇಟ್ಮೆಂಟ್ 2 ಅಲ್ಲಿ ಕೂಡ ಪೋಯಟ್ಸ್ ಮತ್ತೆ ಟೀಚರ್ ನಡುವೆ ರಿಲೇಶನ್ಶಿಪ್ ಇದೆ. ಸೊ ಆದ್ದರಿಂದ ಕನ್ಕ್ಲೂಷನ್ 1 ಮತ್ತೆ 2ಗೆ ನೇರವಾಗಿ ಒಂದೇ ಹಂತದಲ್ಲಿ ನಾವು ಉತ್ತರವನ್ನ ಕಂಡುಹಿಡಿತೀವಿ. ಟೀಚರ್ ಮತ್ತೆ ಪೋಯಟ್ಸ್ ನ ನಡುವೆ ರಿಲೇಶನ್ಶಿಪ್ ಹೊಂದಿರಬೇಕಾಗಿದೆ. ಟೀಚರ್ ಎಲ್ಲಿದೆ? ಇಲ್ಲಿದೆ. ಆದ್ದರಿಂದ ಪೋಯಟ್ ಎಲ್ಲಿದೆ? ಇಲ್ಲಿದೆ. ಸೊ ಈ ಎರಡು ಸ್ಟೇಟ್ಮೆಂಟ್ ಅಲ್ಲಿ ಕಾಮನ್ ಕೂಡ ನಮಗೆ ಕಂಡು ಬರ್ತಾ ಇದೆ. ಏನಿದೆ, ಅಡಲ್ಟ್ಸ್ ಅನ್ನೋದು ಕಾಮನ್ ಆಗಿದೆ. ಸ್ಟೇಟ್ಮೆಂಟ್ಗಳು ಪ್ರಾಪರ್ಲಿ ಅಲೈನ್ ಆಗಿದೆ. ಆ ನಂತರ ಇದು ಐ ಕೈಂಡ್ ಆಫ್ ಸ್ಟೇಟ್ಮೆಂಟ್ ಇದೆ, ಇದು ಕೂಡ ಐ ಕೈಂಡ್ ಆಫ್ ಸ್ಟೇಟ್ಮೆಂಟ್ ಇದೆ. ಸೊ ಈಗ ಐ ಪ್ಲಸ್ ಐ ನಿಮಗೆ ಏನ್ ಸಿಗತ್ತೆ? ನೋ ಕನ್ಕ್ಲೂಷನ್ ಸಿಗತ್ತೆ. ಆದ್ದರಿಂದ ಕನ್ಕ್ಲೂಷನ್ 1 ಫಾಲೋ ಆಗೋದಿಲ್ಲ, ಅದೇ ರೀತಿ ಕನ್ಕ್ಲೂಷನ್ 2 ಕೂಡ ಫಾಲೋ ಆಗೋದಿಲ್ಲ. ಆದ್ದರಿಂದ ನಮ್ಮ ಉತ್ತರ ಏನಾಗತ್ತೆ? ನೈದರ್ 1 ನಾರ್ 2 ಫಾಲೋಸ್. ಬನ್ನಿ ನೇರವಾಗಿ ಕನ್ಕ್ಲೂಷನ್ 1 ಅನ್ನ ನೋಡೋಣ. ಕನ್ಕ್ಲೂಷನ್ 1 ಅಲ್ಲಿ ಪ್ರಿಸನರ್ಸ್ ಮತ್ತೆ ಎಜುಕೇಟೆಡ್ ಇದೆ. ಸೊ ಈಗ ನಾವು ಪ್ರಿಸನರ್ಸ್ ಮತ್ತೆ ಎಜುಕೇಟೆಡ್ ಕೊಟ್ಟಿರೋ ಸ್ಟೇಟ್ಮೆಂಟ್ ಗಳಲ್ಲಿ ಎಲ್ಲಿದೆ ಅಂತ ನೋಡಬೇಕು. ಸ್ಟೇಟ್ಮೆಂಟ್ 2 ಅಲ್ಲಿ ಒಂದೇ ಸೆಂಟೆನ್ಸ್ ಅಲ್ಲಿ ಪ್ರಿಸನರ್ಸ್ ಮತ್ತೆ ಎಜುಕೇಟೆಡ್ ನಮಗೆ ಕಂಡು ಬರ್ತಾ ಇದೆ. ಸೊ ಈಗ ಇನ್ನೊಂದು ನೀವು ನೋಡಬೇಕು. ಸ್ಟೇಟ್ಮೆಂಟ್ 2 ಏನಿದೆ, ಇದು ಈ ಕೈಂಡ್ ಆಫ್ ಸ್ಟೇಟ್ಮೆಂಟ್ ಇದೆ, ಮತ್ತೆ ಇದು ಯೂನಿವರ್ಸಲಿ ನೆಗೆಟಿವ್ ಸ್ಟೇಟ್ಮೆಂಟ್ ಇದೆ. ಈ ನೋ ಅನ್ನೋ ವರ್ಡ್ ನಿಮಗೆ ನೆಗೆಟಿವಿಟಿಯನ್ನ ತೋರಿಸ್ತಾ ಇದೆ. ಯಾವಾಗ ಕೊಟ್ಟಿರುವ ಸ್ಟೇಟ್ಮೆಂಟ್ ನೆಗೆಟಿವ್ ಆಗಿದ್ರೆ ಅದರಿಂದ ಯಾವುದೇ ರೀತಿಯ ಪಾಸಿಟಿವ್ ಕನ್ಕ್ಲೂಷನ್ ಅನ್ನ ತೆಗಿಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಕೊಟ್ಟಿರುವ ಕನ್ಕ್ಲೂಷನ್ ಏನಿದೆ ಪಾಸಿಟಿವ್ ಆಗಿರೋದ್ರಿಂದ ಇದು ಫಾಲೋ ಆಗಲ್ಲ. ಯಾವಾಗ ನಿಮ್ಮ ಸ್ಟೇಟ್ಮೆಂಟ್ ನೆಗೆಟಿವ್ ಇರುತ್ತೋ ನಿಮ್ಮ ಕನ್ಕ್ಲೂಷನ್ ಕೂಡ ನೆಗೆಟಿವ್ ಬರುತ್ತೆ. ಒಂದು ವೇಳೆ ಅದು ಪಾಸಿಟಿವ್ ಕನ್ಕ್ಲೂಷನ್ ಅನ್ನ ತೋರಿಸ್ತಾ ಇದ್ರೆ ಅದು ಡೆಫಿನೆಟ್ಲಿ ರಾಂಗ್ ಆಗತ್ತೆ. ನಂತರ ಎರಡನೇ ಕನ್ಕ್ಲೂಷನ್ ಅಲ್ಲಿ ನೋಡೋಣ. ಮೆನ್ ಮತ್ತೆ ಎಜುಕೇಟೆಡ್ ಬಗ್ಗೆ ರಿಲೇಷನ್ ಬೇಕಾಗಿದೆ. ಸೊ ಮೊದಲನೇದಾಗಿ ಮೆನ್ ಎಲ್ಲಿದೆ? ಮೊದಲನೇ ಸ್ಟೇಟ್ಮೆಂಟ್ ಅಲ್ಲಿ ನಿಮಗೆ ಮೆನ್ ಕಂಡು ಬರ್ತಾ ಇದೆ. ಎರಡನೇ ಸ್ಟೇಟ್ಮೆಂಟ್ ಅಲ್ಲಿ ಎಜುಕೇಟೆಡ್ ಅನ್ನೋ ವರ್ಡ್ ಕಂಡು ಬರ್ತಾ ಇದೆ. ನಂತರ ಈ ಎರಡು ಸ್ಟೇಟ್ಮೆಂಟ್ ಅನ್ನ ಕೂಡಿಸ್ಬೇಕಾದ್ರೆ ನಮಗೆ ಒಂದು ಕಾಮನ್ ಆಗಿರೋ ವರ್ಡ್ ಬೇಕಾಗುತ್ತೆ. ಎರಡು ಸ್ಟೇಟ್ಮೆಂಟ್ ಅಲ್ಲಿ ಪ್ರಿಸನರ್ ಅನ್ನೋದು ಕಾಮನ್ ಆಗಿದೆ. ಅದೇ ರೀತಿ ಪ್ರಿಸನರು ಒಂದನೇ ಸ್ಟೇಟ್ಮೆಂಟ್ ಅಲ್ಲಿ ಪ್ರೆಡಿಕೇಟ್ ಸ್ಥಾನದಲ್ಲಿದೆ, ಎರಡನೇ ಸ್ಟೇಟ್ಮೆಂಟ್ ಅಲ್ಲಿ ಸಬ್ಜೆಕ್ಟ್ ಸ್ಥಾನದಲ್ಲಿದೆ. ಅದರ ಅರ್ಥ ಅವೆರಡು ಸ್ಟೇಟ್ಮೆಂಟ್ಗಳು ಪ್ರಾಪರ್ಲಿ ಅಲೈನ್ಡ್ ಆಗಿವೆ ಅನ್ನೋದು. ನಂತರ ಇದು ಎ ಕೈಂಡ್ ಆಫ್ ಸ್ಟೇಟ್ಮೆಂಟ್ ಇದೆ. ಈಗ ಎ ಪ್ಲಸ್ ಇ ಅನ್ನ ಕೂಡಿಸಿದ್ರೆ ನಮಗೆ ಬರುವಂತ ಕನ್ಕ್ಲೂಷನ್ ಈ ಟೈಪ್ ಆಗಿರುತ್ತೆ. ನಾವು ಕನ್ಕ್ಲೂಷನ್ ಬರಿಬೇಕಾದ್ರೆ ಏನ್ ಮಾಡ್ತೀವಿ? ಕಾಮನ್ ಟರ್ಮ್ ಅನ್ನ ತೆಗೆದು ಹಾಕ್ತಿವಿ. ಈ ಕನ್ಕ್ಲೂಷನ್ ಆಗಿರೋದ್ರಿಂದ ಅದು ನೋದಿಂದ ಸ್ಟಾರ್ಟ್ ಆಗುತ್ತೆ. ನೋ ಮೆನ್ ಆರ್ ಎಜುಕೇಟೆಡ್, ಇದು ಫಾಲೋ ಆಗುತ್ತೆ. ದೇರ್ಫೋರ್ ನಮಗೆ ಸ್ಟೇಟ್ಮೆಂಟ್ 2 ಫಾಲೋ ಆಗುತ್ತೆ. ಅದರಿಂದ ಉತ್ತರ ಏನಾಗುತ್ತೆ? ಓನ್ಲಿ ಕನ್ಕ್ಲೂಷನ್ 2 ಫಾಲೋಸ್. ಬನ್ನಿ ನೇರವಾಗಿ ಕನ್ಕ್ಲೂಷನ್ ಅನ್ನ ನೋಡೋಣ. ಕನ್ಕ್ಲೂಷನ್ 1 ಅಲ್ಲಿ ಏನಿದೆ? ಸಮ್ ಬಾರ್ಬರ್ಸ್ ಆರ್ ನಾಟ್ ವಾಚಸ್ ಅಂತ ಇದೆ. ಕನ್ಕ್ಲೂಷನ್ 2 ಅಲ್ಲಿ ಕೂಡ ಬಾರ್ಬರ್ಸ್ ಮತ್ತೆ ವಾಚಸ್ ನಡುವೆ ರಿಲೇಶನ್ಶಿಪ್ ತೋರಿಸ್ತದೆ. ಕನ್ಕ್ಲೂಷನ್ 3 ಕೂಡ ವಾಚಸ್ ಅಂಡ್ ಬಾರ್ಬರ್ಸ್ ನಡುವೆ ರಿಲೇಶನ್ ಇದೆ. 4 ನಲ್ಲೂ ಕೂಡ ವಾಚಸ್ ಅಂಡ್ ಬಾರ್ಬರ್ಸ್ ನಡುವೆ ರಿಲೇಶನ್ ಇದೆ. ಸೊ ಆದ್ದರಿಂದ ನಾವು ಸ್ಟೇಟ್ಮೆಂಟ್ ಅಲ್ಲಿ ಬಾರ್ಬರ್ಸ್ ಮತ್ತೆ ವಾಚಸ್ ಅನ್ನ ಗುರುತ ಮಾಡ್ತೀವಿ. ಅದು ಸ್ಟೇಟ್ಮೆಂಟ್ 1 ಮತ್ತೆ ಸ್ಟೇಟ್ಮೆಂಟ್ 2 ಅಲ್ಲಿ ಕಂಡು ಬರ್ತಾ ಇದೆ. ಅದರ ಜೊತೆಗೆ ಸ್ಟೇಟ್ಮೆಂಟ್ 1 ಮತ್ತೆ ಸ್ಟೇಟ್ಮೆಂಟ್ 2 ನಡುವೆ ಒಂದು ಕಾಮನ್ ಆಗಿರೋ ವರ್ಡ್ ಇದೆ, ಅದು ಪೇಂಟರ್ ಆಗಿದೆ. ಸ್ಟೇಟ್ಮೆಂಟ್ 1 ಅಂಡ್ 2 ಆರ್ ಪರ್ಫೆಕ್ಟ್ಲಿ ಅಲೈನ್ಡ್. ಸೊ ಅಲೈನ್ಡ್ ಆಗಿದೆ. ಸ್ಟೇಟ್ಮೆಂಟ್ 1 ಇದು ಐ ಕೈಂಡ್ ಆಫ್ ಸ್ಟೇಟ್ಮೆಂಟ್ ಇದೆ. ಸ್ಟೇಟ್ಮೆಂಟ್ 2 ಇದು ಈ ಕೈಂಡ್ ಆಫ್ ಸ್ಟೇಟ್ಮೆಂಟ್ ಇದೆ. ಸೊ ಈಗ ಬಾರ್ಬರ್ಸ್ ಮತ್ತೆ ವಾಚಸ್ ನಡುವೆ ನಾವು ರಿಲೇಶನ್ ಅನ್ನ ಬಿಲ್ಡ್ ಅಪ್ ಮಾಡಬೇಕಾದ್ರೆ ಸ್ಟೇಟ್ಮೆಂಟ್ 1 ಜೊತೆಗೆ ಸ್ಟೇಟ್ಮೆಂಟ್ 2 ಅನ್ನ ಕಂಬೈನ್ ಮಾಡಬೇಕಾಗತ್ತೆ. ಐ ಪ್ಲಸ್ ಇ ಕಂಬೈನ್ ಮಾಡಿದಾಗ ನಮಗೆ ಯಾವ ತರದ ಕನ್ಕ್ಲೂಷನ್ ಬರುತ್ತೆ ಅಂದ್ರೆ ಓ ಟೈಪ್ ಆಫ್ ಕನ್ಕ್ಲೂಷನ್ ಬರುತ್ತೆ.
ಸೊ ಈಗ ಓ ಟೈಪ್ ಆಫ್ ಕನ್ಕ್ಲೂಷನ್ ಬಂದಾಗ ನಾವು ಕಾಮನ್ ಟರ್ಮ್ ಅನ್ನ ಬಿಟ್ಟು ಹಾಕ್ತಿವಿ. ಆದ್ದರಿಂದ ಓ ಟೈಪ್ ಆಫ್ ಕನ್ಕ್ಲೂಷನ್ ಏನನ್ನಂತ ಹೇಳುತ್ತೆ, ಸಮ್ ನಾಟ್ ಅನ್ನ ಹೇಳುತ್ತೆ. ಸಮ್ ಬಾರ್ಬರ್ಸ್ ಆರ್ ನಾಟ್ ವಾಚರ್ಸ್. ಸೊ ಆ ಕನ್ಕ್ಲೂಷನ್ ಫಾಲೋ ಆಗತ್ತೆ. ಸೊ ಕಾಮನ್ ಟರ್ಮ್ ಅನ್ನ ಬಿಟ್ಟು ಹಾಕಿದ್ರೆ ಏನಾಗುತ್ತೆ, ಸಮ್ ಬಾರ್ಬರ್ಸ್ ಓ ಕೈಂಡ್ ಆಗಿರೋದ್ರಿಂದ ಆರ್ ನಾಟ್ ವಾಚರ್ಸ್, ದೇರ್ ಫೋರ್ ಕನ್ಕ್ಲೂಷನ್ 1 ಫಾಲೋ ಆಗತ್ತೆ. ಯಾವಾಗ ಕನ್ಕ್ಲೂಷನ್ 1 ಫಾಲೋ ಆಗುತ್ತೋ ನೀವು ಆಪ್ಷನ್ ಅನ್ನ ಚೆಕ್ ಮಾಡಿ. ಇಲ್ಲಿ ನೋಡ್ಬೇಕು ನೀವು 1 and 3 ಫಾಲೋಸ್ ಅಂತ ಇದೆ, ಇದು ಆಗಿರಬಹುದು. ನಂತರ ಓನ್ಲಿ 1 ಫಾಲೋಸ್ ಅಂತ ಇದೆಯಲ್ಲ, ಇದು ಕೂಡ ಉತ್ತರ ಆಗಿರಬಹುದು. ಐದರ್ 1 or 2 ಅಂತ ಹೇಳ್ತಿದ್ದಾರೆ. ಸೊ ಇದು ಡೆಫಿನೆಟ್ಲಿ ರಾಂಗ್ ಆಗುತ್ತೆ. ಯಾಕಂದ್ರೆ ನಮಗೆ ಈಗಾಗಲೇ ಗೊತ್ತಾಗಿದೆ ಕನ್ಕ್ಲೂಷನ್ 1 ಡೆಫಿನೆಟ್ಲಿ ಫಾಲೋಸ್ ಅಂತ. ಆದ್ದರಿಂದ 1 ಅಥವಾ 2 ಅಂತ ಹೇಳೋದು ತಪ್ಪಾಗತ್ತೆ. ದೇರ್ಫೋರ್ 2 ರಾಂಗ್ ಆಗತ್ತೆ. ನಂತರ ಆಪ್ಷನ್ ಇ ಅನ್ನ ಚೆಕ್ ಮಾಡಿ, ಐದರ್ 1 or 2 ಅಂತ ಹೇಳ್ತಾ ಇದ್ದಾರೆ. ಇದು ಕೂಡ ಡೆಫಿನೆಟ್ಲಿ ರಾಂಗ್ ಆಗತ್ತೆ. ಬಿಕಾಸ್ 1 ಅಥವಾ 2 ಅಂತ ಹೇಳೋಕ್ಕಿಂತ ನಮ್ಗೆ ಈಗಾಗಲೇ ಗೊತ್ತಾಗಿದೆ 1 ಡೆಫಿನೆಟ್ಲಿ ಫಾಲೋ ಆಗತ್ತಂತ. ಸೊ ನಂತರ ಸೆಕೆಂಡ್ ಸ್ಟೇಟ್ಮೆಂಟ್ ಅನ್ನ ನೋಡೋಣ. ಸಮ್ ಬಾರ್ಬರ್ಸ್ ಆರ್ ವಾಚರ್ಸ್ ಅಂತ ಇದೆ. ಬಾರ್ಬರ್ ಮತ್ತೆ ವಾಚ್ ನಡುವೆ ನಾವು ರಿಲೇಷನ್ ಅನ್ನ ಬಿಲ್ಡ್ ಅಪ್ ಮಾಡಬೇಕಾದ್ರೆ ಸ್ಟೇಟ್ಮೆಂಟ್ 1 ಅನ್ನ ಸ್ಟೇಟ್ಮೆಂಟ್ 2 ಜೊತೆಗೆ ಕೂಡಿಸ್ತಾ ಇದೀವಿ. ಸೊ ಇಲ್ಲಿ ನೋಡಬಹುದು, ಇಲ್ಲಿ ಒಂದು ನೆಗೆಟಿವ್ ಸೆಂಟೆನ್ಸ್ ಇರೋದ್ರಿಂದ ಒಂದು ಪಾಸಿಟಿವ್ ಸೆಂಟೆನ್ಸು ಒಂದು ನೆಗೆಟಿವ್ ಸೆಂಟೆನ್ಸು ಕೂಡ್ಕೊಂಡು ಯಾವಾಗಲೂ ಅದು ಒಂದು ಪಾಸಿಟಿವ್ ಕನ್ಕ್ಲೂಷನ್ ನ ಕೊಡ್ಲಿಕ್ಕೆ ಸಾಧ್ಯನೇ ಇಲ್ಲ. ದೇರ್ ಫೋರ್ ಸಮ್ ಬಾರ್ಬರ್ಸ್ ಆರ್ ವಾಚಸ್ ಇಸ್ ಡೆಫಿನೆಟ್ಲಿ ರಾಂಗ್. ಸೊ ಇಲ್ಲಿ ನೋಡ್ಬೋದು ನೀವು, ಇದು ಪಾಸಿಟಿವ್ ಸೆಂಟೆನ್ಸ್ ಇದೆ, ಇದು ನೆಗೆಟಿವ್ ಸೆಂಟೆನ್ಸ್ ಇದೆ. ಪಾಸಿಟಿವ್ ಸೆಂಟೆನ್ಸ್ ಜೊತೆಗೆ ನೆಗೆಟಿವ್ ಸೆಂಟೆನ್ಸ್ ಕೂಡಿದಾಗ ನಿಮಗೆ ಯಾವಾಗ್ಲೂ ಕೂಡ ನೆಗೆಟಿವ್ ಸೆಂಟೆನ್ಸ್ ಬರುತ್ತೆ. ಬಟ್ ಇಲ್ಲಿ ಏನಾಗಿದೆ, ಪಾಸಿಟಿವ್ ಕನ್ಕ್ಲೂಷನ್ ಅನ್ನ ಕೊಟ್ಟಿದ್ದಾರೆ, ಡೆಫಿನೆಟ್ಲಿ ರಾಂಗ್ ಆಗುತ್ತೆ. ಸಮ್ ವಾಚಸ್ ಆರ್ ನಾಟ್ ಬಾರ್ಬರ್ಸ್ ಅಂತ ಇದೆ. ಸಮ್ ವಾಚಸ್ ಆರ್ ನಾಟ್ ಬಾರ್ಬರ್ಸ್, ವಾಚ್ ಮತ್ತೆ ಬಾರ್ಬರ್ ನಡುವೆ ಈಗಾಗಲೇ ಒಂದು ರಿಲೇಷನ್ ಅನ್ನ ಕೊಟ್ಟಾಗಿದೆ. ನಂತರ ಬಿಟ್ಬಿಡಿ, ಸಮ್ ವಾಚಸ್ ಆರ್ ಬಾರ್ಬರ್ಸ್ ಅಂತ ಇದೆ. ಇಲ್ಲಿ ನೀವು ಗಮನಿಸಬೇಕು, ಆಪ್ಷನ್ 3 ಮತ್ತೆ 4 ನಡುವೆ ಏನು ಸಾಮ್ಯತೆ ಇದೆ ಅಂದ್ರೆ, ಇಲ್ಲಿ ನೋಡ್ಬೇಕು ನೀವು, ಆಪ್ಷನ್ 3 ನ ಸಬ್ಜೆಕ್ಟ್ ಏನಿದೆ ಅದು ಆಪ್ಷನ್ 4 ನ ಸಬ್ಜೆಕ್ಟ್ ಆಗಿದೆ. ಅದೇ ರೀತಿ ಆಪ್ಷನ್ 3 ನ ಪ್ರೆಡಿಕೇಟ್ ಏನಿದೆ ಅದು ಆಪ್ಷನ್ 4 ನ ಪ್ರೆಡಿಕೇಟ್ ಆಗಿದೆ. ಅದರ ಜೊತೆಗೆ ಇವು ಐ ಓ ಪೇರ್ ಅನ್ನ ಮಾಡುತ್ತೆ. ಐ ಓ ಪೇರ್ ಇದು ಕಾಂಪ್ಲಿಮೆಂಟರಿ ಪೇರ್ ಆಗಿವೆ. ಇವು ಕಾಂಪ್ಲಿಮೆಂಟರಿ ಪೇರ್ ನ ಕಂಡೀಷನ್ ಸ್ಯಾಟಿಸ್ಫೈ ಮಾಡುತ್ತಿರೋದ್ರಿಂದ 3 ಮತ್ತು 4 ಈ ಎರಡರಲ್ಲಿ ಯಾವುದೋ ಒಂದು ಸರಿಯಾಗಿರುತ್ತೆ ಅಂತ ಅರ್ಥ ಆಗತ್ತೆ. ಆದ್ದರಿಂದ ನಮ್ಮ ಉತ್ತರ ಏನಾಗತ್ತೆ, ಐದರ್ 1 follows and 3 or 4 follows. So either 3 or 4 and 1 follows must be our answer. ಸೊ ನೀವು ಕಾಂಪ್ಲಿಮೆಂಟರಿ ಪೇರ್ ಬಗ್ಗೆ ನಿಮ್ಮ ಕಾನ್ಸೆಪ್ಟ್ ಅನ್ನ ಕ್ಲಿಯರ್ ಮಾಡ್ಕೋಬೇಕು. ಬನ್ನಿ ನೇರವಾಗಿ ಕನ್ಕ್ಲೂಷನ್ ಅನ್ನ ನೋಡೋಣ. ಮೊದಲನೇ ಕನ್ಕ್ಲೂಷನ್ ಅಲ್ಲಿ ಬಾಕ್ಸಸ್ ಇದೆ, ಅದೇ ರೀತಿ ಡೆಸ್ಕ್ಸ್ ಕೂಡ ಇದೆ. ಅದೇ ರೀತಿ ಎರಡನೇ ಕನ್ಕ್ಲೂಷನ್ ಅಲ್ಲಿ ಬಾಕ್ಸಸ್ ಇದೆ, ಡೆಸ್ಕ್ಸ್ ಇದೆ. ಆದ್ದರಿಂದ ಈಗ ನಾವು ಕೊಟ್ಟಿರುವ ಸ್ಟೇಟ್ಮೆಂಟ್ ಅಲ್ಲಿ ಬಾಕ್ಸಸ್ ಎಲ್ಲಿದೆ ಮತ್ತು ಡೆಸ್ಕ್ ಎಲ್ಲಿದೆ ಅಂತ ನೋಡ್ತೀವಿ. ಬಾಕ್ಸಸ್ ಮೊದಲನೇ ಸ್ಟೇಟ್ಮೆಂಟ್ ಅಲ್ಲಿ ಇದೆ, ಅದೇ ರೀತಿ ಎರಡನೇ ಸ್ಟೇಟ್ಮೆಂಟ್ ಅಲ್ಲಿ ಡೆಸ್ಕ್ಸ್ ಅಂತ ಇದೆ. ಸೊ ಈ ಎರಡು ಸ್ಟೇಟ್ಮೆಂಟ್ ಅನ್ನ ಕಂಬೈನ್ ಮಾಡ್ಲಿಕ್ಕೆ ನಮಗೆ ಟೇಬಲ್ಸ್ ಅನ್ನೋದು ಕಾಮನ್ ಪದ ಬೇಕಾಗಿದೆ. ಟೇಬಲ್ಸ್ ಇದೆ. ಇವೆರಡು ಸ್ಟೇಟ್ಮೆಂಟ್ ಅನ್ನ ಕಂಬೈನ್ ಮಾಡ್ಲಿಕ್ಕೆ ಅವು ಪ್ರಾಪರ್ ಆಗಿ ಅಲೈನ್ ಆಗಬೇಕು. ಆದ್ರೆ ಇಲ್ಲಿ ಪ್ರಾಪರ್ ಆಗಿ ಅಲೈನ್ಮೆಂಟ್ ಆಗಿಲ್ಲ. ಆದ್ದರಿಂದ ನಾವು ಯಾವ್ದಾದ್ರು ಒಂದು ಸ್ಟೇಟ್ಮೆಂಟ್ ಅನ್ನ ಕನ್ವರ್ಟ್ ಮಾಡ್ತೀವಿ. ಈಗ ನಮಗೆ ಟೇಬಲ್ ಅನ್ನೋದು ಎಲ್ಲಿರ್ಬೇಕಾಗಿತ್ತು, ಇಲ್ಲಿರ್ಬೇಕಾಗಿತ್ತು. ಯಾಕಂದ್ರೆ ಕಾಮನ್ ಪದ ಮೊದಲನೇ ಸ್ಟೇಟ್ಮೆಂಟ್ ಅಲ್ಲಿ ಪ್ರೆಡಿಕೇಟ್ ಅಲ್ಲಿ ಇರಬೇಕು ಇದೆ, ಎರಡನೇ ಸ್ಟೇಟ್ಮೆಂಟ್ ಅಲ್ಲಿ ಅದು ಎಲ್ಲಿರ್ಬೇಕು, ಸಬ್ಜೆಕ್ಟ್ ಅಲ್ಲಿ ಇರಬೇಕು. ಆದ್ದರಿಂದ ನಾವೇನ್ ಮಾಡ್ತೀವಿ, ಯಾವ್ದಾದ್ರು ಒಂದು ಸ್ಟೇಟ್ಮೆಂಟ್ ಅನ್ನ ಕನ್ವರ್ಟ್ ಮಾಡ್ಬೇಕಾಗತ್ತೆ. ಈಗ ಇದು ಎ ಕೈಂಡ್ ಆಫ್ ಸ್ಟೇಟ್ಮೆಂಟ್ ಇದೆ, ಇದು ಈ ಕೈಂಡ್ ಆಫ್ ಸ್ಟೇಟ್ಮೆಂಟ್ ಇದೆ. ನಿಮ್ಮ ಪ್ರಶ್ನೆ ಏನಾಗಿರ್ಬೋದು, ಈ ಎರಡರಲ್ಲಿ ಯಾವ ಸ್ಟೇಟ್ಮೆಂಟ್ ಅನ್ನ ಕನ್ವರ್ಟ್ ಮಾಡಬೇಕು ಅನ್ನೋದು ಪ್ರಶ್ನೆ ಆಗಿರ್ಬೋದು. ನಾವು ಯಾವ ಸ್ಟೇಟ್ಮೆಂಟ್ ಅನ್ನ ಕನ್ವರ್ಟ್ ಮಾಡ್ತೀವಿ ಅಂದ್ರೆ, ಮೊದಲನೇದಾಗಿ ಐ ಪ್ರಯಾರಿಟಿಯನ್ನ ಫಾಲೋ ಮಾಡ್ತೀವಿ. ಮೊದಲನೇದಾಗಿ ಐ ಕೈಂಡ್ ಆಫ್ ಸ್ಟೇಟ್ಮೆಂಟ್ ಅನ್ನ ಕನ್ವರ್ಟ್ ಮಾಡ್ತೀವಿ, ನಂತರ ಈ ಕೈಂಡ್ ಆಫ್ ಸ್ಟೇಟ್ಮೆಂಟ್ ಅನ್ನ ಕನ್ವರ್ಟ್ ಮಾಡ್ತೀವಿ, ನಂತರ ಎ ಕೈಂಡ್ ಆಫ್ ಸ್ಟೇಟ್ಮೆಂಟ್ ಅನ್ನ ಕನ್ವರ್ಟ್ ಮಾಡ್ತೀವಿ. ಆದ್ದರಿಂದ ಇಲ್ಲಿ ಏನ್ ಮಾಡ್ತೀವಿ, ಈ ಕೈಂಡ್ ಆಫ್ ಸ್ಟೇಟ್ಮೆಂಟ್ ಅನ್ನ ನಾವು ಮೊದಲಿಗೆ ಕನ್ವರ್ಟ್ ಮಾಡ್ತೀವಿ. ಕನ್ವರ್ಟ್ ಮಾಡಿದಾಗ ಟೇಬಲ್ ಅನ್ನೋದು ಎಲ್ಲಿ ಬರುತ್ತೆ, ಇಲ್ಲಿ ಬರುತ್ತೆ. ಡೆಸ್ಕ್ ಅನ್ನೋದು ಇಲ್ಲಿ ಬರುತ್ತೆ. ನೋ ಟೇಬಲ್ ಈಸ್ ಡೆಸ್ಕ್ ಅಂತ ಆಗುತ್ತೆ.
ಸೊ ಎಕ್ಸಾಮ್ ನಲ್ಲಿ ಈ ಎಲ್ಲ ಸ್ಟೆಪ್ ಗಳನ್ನ ನಾವು ಮನಸ್ಸಿನಲ್ಲಿ ಮಾಡ್ಕೋಬೇಕಾಗತ್ತೆ. ಸೊ ಈಗ ಎ ಪ್ಲಸ್ ಇ ಅನ್ನ ನೀವು ಕಂಬೈನ್ ಮಾಡಿದಾಗ ನಿಮಗೆ ಬರುವಂತ ಸ್ಟೇಟ್ಮೆಂಟ್ ಏನಾಗಿರುತ್ತೆ, ಇ ಆಗಿರುತ್ತೆ, ನೆಗೆಟಿವ್ ಸ್ಟೇಟ್ಮೆಂಟ್ ಇರುತ್ತೆ. ಆದ್ದರಿಂದ ನೋ, ಇ ಅಂದ್ರೆ ನೋದಿಂದ ಸ್ಟಾರ್ಟ್ ಆಗುತ್ತೆ, ನೋ ಆಯ್ತು. ಬಾಕ್ಸಸ್, ಎ ಪ್ಲಸ್ ಇ ಅಲ್ಲಿ ಏನಿದೆ ಬಾಕ್ಸಸ್ ಅನ್ನ ತೆಗೆದುಕೊಳ್ತೀರಾ. ಅದೇ ರೀತಿ ಟೇಬಲ್ ಕನ್ವರ್ಟ್ ಮಾಡಿದ ನಂತರ ಇಲ್ಲಿ ಬಂದಿರುತ್ತೆ. ಸೊ ಆರ್, ನೋ ಬಾಕ್ಸಸ್ ಆರ್. ಡೆಸ್ಕ್ ಅನ್ನೋದು ಇಲ್ಲಿ ಬಂದಿರುತ್ತೆ, ಡೆಸ್ಕ್. ದೇರ್ಫೋರ್ ಸ್ಟೇಟ್ಮೆಂಟ್ 1 ಫಾಲೋಸ್. ನೀವು ಇದನ್ನ ಬರೆದು ಕೂಡ ನೋಡಬಹುದು. ಮೊದಲನೇ ಸ್ಟೇಟ್ಮೆಂಟ್ ಏನಂತ ತಗೊಂಡ್ವಿ, ಆಲ್ ಬಾಕ್ಸಸ್ ಆರ್ ಟೇಬಲ್ಸ್. ನಂತರ ಎರಡನೇ ಸ್ಟೇಟ್ಮೆಂಟ್ ಅನ್ನ ಕನ್ವರ್ಟ್ ಮಾಡ್ತೀವಿ. ಕನ್ವರ್ಟ್ ಮಾಡಿದಾಗ ಏನಾಗುತ್ತೆ, ನೋ ಟೇಬಲ್ ಈಸ್ ಡೆಸ್ಕ್. ಈಗ ಎರಡು ಸ್ಟೇಟ್ಮೆಂಟ್ ಪ್ರಾಪರ್ಲಿ ಅಲೈನ್ಡ್ ಆಗಿದೆ. ನಂತರ ಏನ್ ಮಾಡ್ತೀವಿ, ಎ ಪ್ಲಸ್ ಇ ಇಂದ ಏನ್ ಬರುತ್ತೆ, ಇ ಬರುತ್ತೆ. ಇ ಅಂದ್ರೆ ನೋದಿಂದ ಸ್ಟಾರ್ಟ್ ಆಗುತ್ತೆ, ನೋ ಬಾಕ್ಸಸ್ ಆರ್. ಕಾಮನ್ ಪದನ ಬಿಟ್ಟು ಹಾಕ್ತೀವಿ. ನಂತರ ಉಳಿದ ಪದ ಯಾವ್ದಾಗುತ್ತೆ, ಡೆಸ್ಕ್. ಸೊ ಫಾಲೋ ಆಯ್ತು. ನಂತರ ಸೆಕೆಂಡ್ ಸ್ಟೇಟ್ಮೆಂಟ್ ಅಲ್ಲಿ ನೋಡಿ, ಸಮ್ ಬಾಕ್ಸಸ್ ಆರ್ ಡೆಸ್ಕ್ ಅಂತ ಇದೆ. ಯಾವಾಗ ಕೊಟ್ಟಿರುವ ಸ್ಟೇಟ್ಮೆಂಟ್ ಅಲ್ಲಿ, ಎರಡು ಸ್ಟೇಟ್ಮೆಂಟ್ ಅಲ್ಲಿ ಒಂದು ಸ್ಟೇಟ್ಮೆಂಟ್ ಯಾವ್ದಿದೆ, ನೆಗೆಟಿವ್ ಸ್ಟೇಟ್ಮೆಂಟ್ ಇದೆ. ನೆಗೆಟಿವ್ ಸ್ಟೇಟ್ಮೆಂಟ್ ಇದ್ದಾಗ ಡೆಫಿನೆಟ್ಲಿ ಪಾಸಿಟಿವ್ ಕನ್ಕ್ಲೂಷನ್ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ಅರ್ಥ ಆಯ್ತಾ? ಈಗ ಎರಡು ಪಾಸಿಟಿವ್ ಸ್ಟೇಟ್ಮೆಂಟ್ ಅನ್ನ ನೀವು ಕಂಬೈನ್ ಮಾಡಿದಾಗ ಡೆಫಿನೆಟ್ಲಿ ಅದು ನಿಮಗೆ ಪಾಸಿಟಿವ್ ಸ್ಟೇಟ್ಮೆಂಟ್ ಕನ್ಕ್ಲೂಷನ್ ಅನ್ನ ಕೊಡುತ್ತೆ. ಇಲ್ಲಿ ನೀವು ಒಂದು ಪಾಸಿಟಿವ್ ಒಂದು ನೆಗೆಟಿವ್ ಸ್ಟೇಟ್ಮೆಂಟ್ ಅನ್ನ ಕಂಬೈನ್ ಮಾಡಿದಾಗ ನಿಮಗೆ ಬರುವಂತ ಕನ್ಕ್ಲೂಷನ್ ಏನಾಗಿರುತ್ತೆ, ನೆಗೆಟಿವ್ ಇರುತ್ತೆ. ನೆಗೆಟಿವ್ ಸ್ಟೇಟ್ಮೆಂಟ್ ಬಂದಾಗಿದೆ, ಕನ್ಕ್ಲೂಷನ್ ಬಂದಾಗಿದೆ. ಪಾಸಿಟಿವ್ ಕನ್ಕ್ಲೂಷನ್ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ಆದ್ದರಿಂದ ಇದು ಕಂಪ್ಲೀಟ್ಲಿ ರಾಂಗ್ ಆಗತ್ತೆ. ನಂತರ ಈಗ ಥರ್ಡ್ ಕನ್ಕ್ಲೂಷನ್ ಅಲ್ಲಿ ನೋಡೋಣ, ಸಮ್ ಕರ್ಟನ್ಸ್ ಆರ್ ನಾಟ್ ಬಾಕ್ಸಸ್. ನಂತರ ಫೋರ್ತ್ ಅಲ್ಲಿ ಸಮ್ ಕರ್ಟನ್ಸ್ ಆರ್ ಬಾಕ್ಸಸ್ ಅಂತ ಇದೆ. ಈಗ ಕರ್ಟನ್ ಮತ್ತು ಬಾಕ್ಸ್ ನಡುವೆ ನಾವು ರಿಲೇಷನ್ ಅನ್ನ ಬಿಲ್ಡ್ ಅಪ್ ಮಾಡಬೇಕಾಗಿದೆ. ನಮಗೆ ಕರ್ಟನ್ಸ್ ಎಲ್ಲಿ ಕಂಡು ಬರ್ತಾ ಇದೆ, ಥರ್ಡ್ ಸ್ಟೇಟ್ಮೆಂಟ್ ಅಲ್ಲಿ ಕರ್ಟನ್ಸ್ ಕಂಡು ಬರ್ತಾ ಇದೆ. ಅದೇ ರೀತಿ ಬಾಕ್ಸಸ್ ಮೊದಲನೇ ಸ್ಟೇಟ್ಮೆಂಟ್ ಅಲ್ಲಿ ಕಂಡು ಬರ್ತಾ ಇದೆ. ಈಗ ಮೊದಲನೇ ಸ್ಟೇಟ್ಮೆಂಟ್ ಮತ್ತು ಥರ್ಡ್ ಸ್ಟೇಟ್ಮೆಂಟ್ ಅನ್ನ ಆಡ್ ಮಾಡ್ಲಿಕ್ಕೆ ನಮಗೆ ನಡುವೆ ಕಾಮನ್ ಬೇಕಾಗುತ್ತೆ. ಇಲ್ಲಿ ಮೊದಲನೇ ಸ್ಟೇಟ್ಮೆಂಟ್ ಮತ್ತು ಥರ್ಡ್ ಸ್ಟೇಟ್ಮೆಂಟ್ ಅಲ್ಲಿ ಯಾವುದೇ ರೀತಿಯ ಕಾಮನ್ ಇಲ್ಲದೆ ಇರೋ ಕಾರಣಕ್ಕೆ ನಾವು ಮೊದಲನೇ ಸ್ಟೇಟ್ಮೆಂಟ್ ಮತ್ತೆ ಎರಡನೇ ಸ್ಟೇಟ್ಮೆಂಟ್ ಅನ್ನ ಮೊದಲು ಆಡ್ ಮಾಡ್ತೀವಿ. ಮೊದಲನೇ ಸ್ಟೇಟ್ಮೆಂಟ್ ಅಲ್ಲಿ ಏನಿದೆ, ಇದು ಎ ಕೈಂಡ್ ಆಫ್ ಸ್ಟೇಟ್ಮೆಂಟ್ ಇದೆ. ಎರಡನೇ ಸ್ಟೇಟ್ಮೆಂಟ್ ಇ ಕೈಂಡ್ ಆಫ್ ಸ್ಟೇಟ್ಮೆಂಟ್ ಇದೆ. ಮೂರನೇ ಸ್ಟೇಟ್ಮೆಂಟ್ ಐ ಕೈಂಡ್ ಆಫ್ ಸ್ಟೇಟ್ಮೆಂಟ್ ಇದೆ. ಸೊ ಈಗ ಮೊದಲನೇ ಸ್ಟೇಟ್ಮೆಂಟ್ ಮತ್ತು ಎರಡನೇ ಸ್ಟೇಟ್ಮೆಂಟ್ ಅನ್ನ ಆಡ್ ಮಾಡಿ ನಮಗೆ ಬಾಕ್ಸ್ ಮತ್ತೆ ಡೆಸ್ಕ್ ನಡುವೆ ರಿಲೇಷನ್ ಸಿಕ್ಕಾಗಿದೆ. ನಮಗೆ ಡೆಸ್ಕ್ ಅನ್ನೋದು ರಿಲೇಷನ್ ಸಿಕ್ಕಾಗಿದೆ, ಇದ್ರ ನಡುವೆ ಮತ್ತೆ ಇದರ ನಡುವೆ ರಿಲೇಷನ್ ಇದೆ. ಆದ್ದರಿಂದ ಒಂದನೇ ಕನ್ಕ್ಲೂಷನ್ ಈಗಾಗಲೇ ನಮಗೆ ಸಿಕ್ಕಾಗಿದೆ. ನಮಗೆ ಬೇಕಾಗಿರೋದೇನು, ಎ ಪ್ಲಸ್ ಇ ಪ್ಲಸ್ ಐ. ಸೊ ಇಲ್ಲಿ ನಮಗೆ ಬೇಕಾಗಿರೋದು ಮೊದಲನೇ ಸ್ಟೇಟ್ಮೆಂಟ್ ಮತ್ತೆ ಎರಡನೇ ಸ್ಟೇಟ್ಮೆಂಟ್ ಆಡ್ ಮಾಡಿದಾಗ ಬಂದಿರೋದು ಏನಾಗಿದೆ, ನೋ ಬಾಕ್ಸಸ್ ಆರ್ ಡೆಸ್ಕ್ ಅಂತ ಈಗಾಗಲೇ ಬಂದಿದೆ. ನೋ ಬಾಕ್ಸಸ್ ಆರ್ ಡೆಸ್ಕ್. ಈಗ ನೀವು ಮೂರನೇ ಸ್ಟೇಟ್ಮೆಂಟ್ ಅನ್ನ ಚೆಕ್ ಮಾಡಿ, ಸಮ್ ಡೆಸ್ಕ್ ಆರ್ ಕರ್ಟನ್ಸ್ ಅಂತ ಇದೆ. ಈಗ ನನಗೆ ಸಮ್ ಡೆಸ್ಕ್ ಆರ್ ಕರ್ಟನ್ಸ್ ಎಲ್ಲಿ ಬರ್ಬೇಕಂದ್ರೆ ಇಲ್ಲಿ ಬರ್ಬೇಕು, ಸಮ್ ಡೆಸ್ಕ್ ಆರ್ ಕರ್ಟನ್ಸ್. ಯಾಕೆ ಅಂದ್ರೆ ನಾನು ಮೂರನೇ ಸ್ಟೇಟ್ಮೆಂಟ್ ಅನ್ನ ಕೆಳಗಡೆ ಯಾಕೆ ತೆಗೆದುಕೊಂಡೆ ಅಂದ್ರೆ, ಡೆಸ್ಕ್ ಅನ್ನೋದು ನನಗೆ ಎಲ್ಲಿ ಬೇಕಾಗಿದೆ, ಕಾಮನ್ ಪದ ಆಗಿದೆ. ಡೆಸ್ಕ್ ಅನ್ನೋದು ನನಗೆ ಸಬ್ಜೆಕ್ಟ್ ಪ್ಲೇಸ್ ನಲ್ಲಿ ಬೇಕಾಗಿದೆ. ಆದ್ದರಿಂದ ಮೂರನೇ ಸ್ಟೇಟ್ಮೆಂಟ್ ಅನ್ನ ನಾನು ಒಂದನೇ ಸ್ಟೇಟ್ಮೆಂಟ್ ಮತ್ತೆ ಎರಡನೇ ಸ್ಟೇಟ್ಮೆಂಟ್ ನಿಂದ ಬಂದಂತ ಕನ್ಕ್ಲೂಷನ್ ನ ಕೆಳಗೆ ತೆಗೆದುಕೊಳ್ತೀನಿ. ಈಗ ನೀವು ನೋಡ್ಬೋದು ಇದೇನಾಯ್ತು, ಈ ಕೈಂಡ್ ಆಫ್ ಸ್ಟೇಟ್ಮೆಂಟ್ ಇದೆ, ಇದು ಐ ಕೈಂಡ್ ಆಫ್ ಸ್ಟೇಟ್ಮೆಂಟ್ ಇದೆ. ಇ ಪ್ಲಸ್ ಐ ಇದು ನಮಗೆ ಓ ಸ್ಟಾರ್ ಅನ್ನ ಕೊಡುತ್ತೆ. ಓ ಸ್ಟಾರ್ ಅಂದ್ರೆ ಓ ರಿವರ್ಸ್. ಓ ರಿವರ್ಸ್ ಅಂದ್ರೆ ಓ ಕೈಂಡ್ ಆಫ್ ಸ್ಟೇಟ್ಮೆಂಟ್ ವಿಲ್ ಸ್ಟಾರ್ಟ್ ವಿತ್ ಸಮ್ ನಾಟ್. ಸೊ ಈಗ ಇ ಪ್ಲಸ್ ಐ ಏನಾಗತ್ತೆ, ಸಮ್. ಓ ಸ್ಟೇಟ್ಮೆಂಟ್ ಅಂದ್ರೆ ಸಮ್ ಬಾಕ್ಸಸ್ ಆರ್ ನಾಟ್ ಕರ್ಟನ್ಸ್ ಆಗತ್ತೆ. ಓ ರಿವರ್ಸ್ ಏನಾಗತ್ತೆ, ಸಮ್
ಕರ್ಟನ್ಸ್ ಆರ್ ನಾಟ್ ಬಾಕ್ಸಸ್ ಆಗತ್ತೆ. ಆರ್ ನಾಟ್ ಬಾಕ್ಸಸ್. ಸೊ ಆದ್ದರಿಂದ ಏನಾಯ್ತು, ಸಮ್ ಕರ್ಟನ್ಸ್ ಆರ್ ನಾಟ್ ಬಾಕ್ಸಸ್ ಇದು ಫಾಲೋ ಆಯ್ತು. ಆದ್ದರಿಂದ ಕನ್ಕ್ಲೂಷನ್ 1 ಮತ್ತೆ ಕನ್ಕ್ಲೂಷನ್ 3 ಫಾಲೋ ಆಗತ್ತೆ. ನಮ್ಮ ಉತ್ತರ ಬಿ ಆಗಿರುತ್ತೆ. ಸೊ ನೀವು ಪ್ರಾಕ್ಟೀಸ್ ಮಾಡೋದ್ರ ಮೂಲಕ ಈ ಎಲ್ಲ ಸ್ಟೆಪ್ಗಳನ್ನ ಮೆಂಟಲಿ ಕ್ಯಾಲ್ಕುಲೇಟ್ ಮಾಡ್ತೀರಾ, ನೇರವಾಗಿ ಉತ್ತರವನ್ನ ಬರಿತೀರಾ. ಸೊ ನೀವು ಇದೇ ರೀತಿಯ ಪ್ರಶ್ನೆಗಳನ್ನ ಪ್ರಾಕ್ಟೀಸ್ ಮಾಡ್ಲಿಕ್ಕೆ ನಾನು ಒಂದು ಬುಕ್ ಅನ್ನ ಸಜೆಸ್ಟ್ ಮಾಡ್ತೀನಿ. ಆ ಬುಕ್ ನ ಲಿಂಕ್ ಅನ್ನು ಕೂಡ ನಿಮ್ಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿದ್ದೀನಿ. ಅನಾಲಿಟಿಕಲ್ ರೀಸನಿಂಗ್ ಬೈ MK ಫಾಂಡೆ, ಬ್ಯಾಂಕಿಂಗ್ ಸರ್ವಿಸ್ ಕ್ರಾನಿಕಲ್ ಅವರು ಪಬ್ಲಿಷ್ ಮಾಡಿದ್ದಾರೆ. ಯು ಕ್ಯಾನ್ ಫೈಂಡ್ ದ ಲಿಂಕ್ ಆಫ್ ದಟ್ ಬುಕ್ ಇನ್ ದ ಡಿಸ್ಕ್ರಿಪ್ಷನ್ ಬಾಕ್ಸ್, ಅಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಅಂಡ್ ಲೈಕ್, ಶೇರ್ ದಿಸ್ ವಿಡಿಯೋ.